ಆತ ಒಳ್ಳೆಯವನು ಎಂದಿರುವುದು ಆತ ವಲ್ಲಭನು ನಿವಾಸಿಗಳೇ 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 ಜೀವಿಸುವೆ ಎಂದೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ ಎಂದೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ ಎಂದೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ ಎಂದೆಂದು ಜಯ 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 ಉಂಟು ಜಯ ಉಂಟು
ಒಳ್ಳೆಯವರು ನಾಯೇ ಆತ ಒಳ್ಳೆಯವರು ನಾಯೇ Hallelujah, 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 ಜೂನ್ ತಿಂಗಳು ಬಂದು ಆಶೀರ್ವಾದದ ತಿಂಗಳಾಗಿ ಹೋಗುತ್ತೆ. ಹಲ್ಲೆಲೂಯಾ. ಜೂನ್ ತಿಂಗಳಲ್ಲಿ ದೇವರು ತಾನು ಮಾಡಿದ ವಾಗ್ದಾನಗಳನ್ನ ನೆರವೇರಿಸೋಕ್ಕೆ ಆತ ಶಕ್ತನಾಗಿದ್ದಾನೆ. ವಿಶೇಷವಾಗಿ ಈ ಜೂನ್ ತಿಂಗಳಲ್ಲಿ ಕಾಲಿಟ್ಟಿರುವಂಥ ಪ್ರತಿಯೊಂದು ವೀಕ್ಷಕರಿಗೂ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಶ್ಚಯವಾಗಲು ಕರ್ತನು ತಾನು ಹೇಳಿದ್ದನ್ನು ಆತನ ಕಾರ್ಯಗತದಲ್ಲಿ ನೆರವೇರಿಸೋಕ್ಕೆ ಆತ ಶಕ್ತನಾಗಿದ್ದಾನೆ. ನೋ ಪ್ರಾಬ್ಲಮ್ ಹೌ ಇಟ್ ಇಸ್ ಡಿಲೇ. ಎಷ್ಟು ಅದನ್ನು ತಡವಾದರೂ ಅದು ತಡವಾಗಿ ನಮ್ಮನ್ನು ಕೈ ಬಿಟ್ಟೇ ಹೋದರೂ ಕೂಡ ಕರ್ತನ ಹೇಳ್ತಾನೆ, ನಾನು ಹೇಳಿದ ಮಾತು ಒಂದು ಕೂಡ ಕೆಳಗೆ ಬಿದ್ದೋಗಲ್ಲ. ಐ ಸೇ ದಟ್ ವರ್ಡ್, ಮೈ ವರ್ಡ್ ವಿಲ್ ನೆವರ್ ಫಾಲ್ ಆನ್ ದ ಗ್ರೌಂಡ್. ದೇವರ ವಾಕ್ಯ ಯಾವತ್ತೂ ನೆಲದ ಮೇಲೆ ಕೆಳಗೆ ಬೀಳೋದಿಲ್ಲ. ಯಾಕೆ ಅಂದರೆ ಆ ವಾಗ್ದಾನವನ್ನು ನೆರವೇರಿಸಿ ಅದು ತೆಗೆದುಕೊಂಡು ಬರುತ್ತೆ. ಇವತ್ತು ಕಣ್ಣೀರಿಂದ ಕೂತಿದ್ದೀರಾ, ದುಃಖದಲ್ಲಿ ಕೂತಿದ್ದೀರಾ, ನೋವುಗಳಲ್ಲಿ ಕೂತಿದ್ದೀರಾ. ಅಯ್ಯೋ ಇಷ್ಟು ನಾ EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ನನ್ನ ವಿದ್ಯಾಭ್ಯಾಸಕ್ಕೆ ಫೀಸ್ಗಳು ಕಟ್ಟಬೇಕು, ನಾನು ಎಲ್ಲಿ ಹೋಗಲಿ, ಹೊರದೇಶಕ್ಕೆ ಹೋಗಬೇಕು, ನನಗೊಂದು ಕೆಲಸ ಸಿಗ್ತಾ ಇಲ್ಲ, ಗರ್ಭಫಲ ಆಗ್ತಾ ಇಲ್ಲ, ಸೇವೆ ಬೆಳೀತಾ ಇಲ್ಲ, ಸಭೆಯಲ್ಲಿ ಮಕ್ಕಳು ಬರ್ತಾ ಇಲ್ಲ, ಹೀಗೆ ನಾನಾ ವಿಧವಾದ ಆ ಪ್ರೆಷರ್ಗಳನ್ನ ಸಹಿತ ನಿಮ್ಮ ಮನಸ್ಸೊಳಗೆ ತಂದು ಹಾಕ್ತಾನೆ. But if you live under pressure, then you are totally gone. But if you live under love of God, ಆ ಲವಲ್ಲಿ ದೇವರ ಪ್ರೀತಿಯಲ್ಲಿ ನೀವು ನೆಲೆಗೊಂಡ್ಬಿಟ್ರೆ ಎಷ್ಟೇ ತಡ ಆದರೂ ಕೂಡ ನೀವು ಅದು ಕಾಯಕ್ಕೆ ರೆಡಿಯಾಗಿರ್ತೀರಿ. ಇವತ್ತು ಆ ಪ್ರೆಷರ್ ಇದೆ ನಮಗೆ. ಪ್ರೆಷರ್ ಅಂದ್ರೆ ಏನು ಗೊತ್ತಾ? ಏನಾಗ್ಬಿಡುತ್ತೋ, ಏನು ನಡೆಯುತ್ತೋ, ಆಗತ್ತಾ ಇಲ್ವಾ, ಈ ರೀತಿಯಾದ ಹಲವಾರು ವಿಧವಾದ ಆ ಅಲೆಗಳು ನಮ್ಮನ್ನು ಬಡದೆಬ್ಬಿಸ್ತಾ ಏನು ಮಾಡುತ್ತೆ, ಜೀವನದಲ್ಲಿ ನಿರೀಕ್ಷೆನ ಕಳ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಎಷ್ಟೋ ಟೈಮಲ್ಲಿ ನಾವು ನೋಡ್ತೇವೆ, ನಿರೀಕ್ಷೆ ಕಳ್ಕೊಂಡ್ಬಿಡ್ತೇವೆ. ವಾಗ್ದಾನ ದೇವ್ರು ಕೊಟ್ಟಿರ್ತಾರೆ,
ಪ್ರವಾದನೆ ದೇವರ ಸೇವಕರ ಮೂಲಕ ಹೇಳ್ತಾರೆ. ಇದೆಲ್ಲ ಹೇಳಿದ್ರು ಕೂಡ ಅಯ್ಯೋ ಇದು ನಮಗೆಲ್ಲ ಆಗತ್ತಾ, ಇದು ನಡೆಯತ್ತಾ, ನೆರವೇರತ್ತಾ ಅನ್ನುವಂಥ ಒಂದು ದೊಡ್ಡ ಕ್ವಶನ್ ಮಾರ್ಕು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡತ್ತೆ. ನನ್ನ ಮಗನೇ, ಈ ಎಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ದೇವರು ಆ ಪ್ರಶ್ನೆಗಳನ್ನ ಉತ್ತರವಾಗಿ ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಉತ್ತರವಾಗಿ ಮಾಡಬೇಕಾದ್ರೆ ನಾವು ಅವ್ರ ಸನ್ನಿಧಾನದಲ್ಲಿ ಕಾಯೋದು ತುಂಬ ಮುಖ್ಯ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಜೂನ್ ತಿಂಗಳಲ್ಲಿ ನಮ್ಗೆ ಏನು ನಡೆಯುತ್ತೆ, ಏನು ನೆರವೇರುತ್ತೆ, ನಾವು ಕೈ ಇಟ್ಟಿದ್ದ ಕೆಲಸ ಎಲ್ಲ ಸಫಲ ಆಗುತ್ತಾ, ಬಿಲ್ಡಿಂಗ್ ಕೈ ಹಾಕಿದ್ದೀನಿ, ಮನೆಗೆ ಕೈ ಹಾಕಿದ್ದೀನಿ, ವ್ಯಾಪಾರ ಕೈ ಹಾಕಿದ್ದೀನಿ, ಹೊಸ ಕಾರ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ನನಗೆ ಇದೆಲ್ಲ ತೊಗೋಬೇಕು, ಇದೆಲ್ಲ ಆಂಬಿಷನ್ಸ್ ಇದೆ, ದೇವರು ಇದೆಲ್ಲ ಕಾರ್ಯ ಆಗುತ್ತಾ, ಇಸ್ ಥಿಂಗ್ಸ್ ವಿಲ್ ಬಿ ಆಲ್ ರೈಟ್, ಇದೆಲ್ಲ ನಡೆಯುತ್ತಾ, ಇದೆಲ್ಲ ಫುಲ್ಫಿಲ್ ಆಗುತ್ತಾ? ಮೇ ಬಿ ದಿಸ್ ಕೈಂಡ್ ಆಫ್ ಎ ಕ್ವಶನ್ ಮೇ ಬಿ ರೈಸಿಂಗ್ ಇನ್ ಯುವರ್ ಹಾರ್ಟ್. ನೀನು ಹೃದಯದಲ್ಲಿ ಆ ಪ್ರಶ್ನೆ ಎದ್ದೇಳ್ತಾ ಇರ್ಬೋದು. ಆದರೆ ಮಗನೇ ರಿಮೆಂಬರ್ ಒನ್ ಥಿಂಗ್, ದ ಲಾರ್ಡ್ ಇಸ್ ಇನ್ ಕಂಟ್ರೋಲ್. ನಿನ್ನ ಕೈ ಬಿಟ್ಟು ಹೋಗಿರ್ಬೋದು ಕಾರ್ಯಗಳು, ನಿನ್ನ ಕೈ ಬಿಟ್ಟೆ ಹೋಗಿರ್ಬೋದು ಹಣಕಾಸುಗಳು, ಆಸ್ತಿನೇ ನಿನ್ನ ಕೈ ಬಿಟ್ಟು ಹೋಗಿರ್ಬೋದು. ದೇವ್ ನಿನಗೆ ಸೂಪರ್ ಆಗಿರೋ ಒಂದು ಮನೆನ ತಂದು ಕೊಡ್ತೀನಿ ಅಂತಾರೆ. ಕಟ್ಟಲ್ಪಟ್ಟಂತ ಮನೆನ ತಂದು ಕೊಡ್ತೀನಿ ಅಂತಾರೆ. ಗುಲಾಮರಾಗಿ ಹೊರಟಂತ ಇಸ್ರಾಯೇಲ್ ಮಕ್ಕಳಿಗೆ ದೇವರು ವಾಗ್ದಾನ ಮಾಡ್ತಾರೆ, ನಾನು ನಿಮ್ಮನ್ನು ಹಾಲು ಜೇನು ಹರಿಯೋ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನೆಕ್ಸ್ಟ್ ಸಂಡೇ ಹೇಳ್ಬಿಟ್ಟು ಮಂಡೇ ಕರ್ಕೊಂಡು ಹೋಗಲಿಲ್ಲ ದೇವರು. ಸಂಡೇಯಿಂದ ಮಂಡೇ ತಲೆ ಕೆಟ್ಟೋಗ ಹಾಗೆ ಮಂಡೇ ಬಿಸಿಯಾಗಿ ಕೊನೆಗೆ ಅದು 1 ವರ್ಷ ಆಗಿ 2 ವರ್ಷ ಆಗಿ 40 ವರ್ಷ ಆದಮೇಲೆ ಅವ್ರ ಮಂಡೇ ಸರಿ ಆಯಿತು ನೋಡಿ. 40 ವರ್ಷ ಆದಮೇಲೆ ಹಾಲು ಜೇನು ಹರಿಯೋ ದೇಶಕ್ಕೆ ಅವರು ಹೋಗಿ ಸೇರಿದ್ರು ಅಂತ ಹೇಳುತ್ತೆ. ಆಫ್ಟರ್ 40 ಲಾಂಗ್ ಇಯರ್ಸ್ ದೇ ರೀಚ್ ದ ಲ್ಯಾಂಡ್ ಆಫ್ ದ ಫ್ಲೋ ಆಫ್ ಮಿಲ್ಕ್ ಆ್ಯಂಡ್ ಹನಿ, ದ ಕ್ಯಾನಾನ್. ಆ ಕ್ಯಾನಾನ್ ದೇಶ ಅವ್ರು ಕೊಡಬೇಕಂದ್ರೆ ಆ 40 ವರ್ಷ ಪ್ರತಿಮಾ ಅವರೇ ದೇವರು ಅವ್ನು ಏನಿಟ್ಟಿದ್ರು, ನೀನು ಕಲಿಯಬೇಕಾದ ಕಾರ್ಯಗಳು, ನಡೆಯಬೇಕಾದ ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್, ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು, ಗಾಡ್ ವಾಂಟೆಡ್ ಟು ಟೀಚ್ ಯು. When you push towards the mountain, God doesn't want to put you down. He wanted to make you to fly. ನಿನ್ನನ್ನು ಪರ್ವತದ ಶ್ರೇಣಿಗೆ ಕೊರೆಗೆ ತಂದಾಗ either he will push you or he will pull you. He will pull you, so you should not fall down. If you push you, then he will make you learn how to fly in that air. ಆ ಬೀಳುವಂಥ ಆಕಾಶದಲ್ಲಿ ಹೇಗೆ ನಂಬಿಕೆ ಎಂಬ ರೆಕ್ಕೆ ಎತ್ಕೊಂಡು ನೀನು ಹಾರಬೇಕನ್ನೋದು ಸ್ವಾಮಿ ಕಲಿಸ್ಕೊಡ್ತಾರೆ. ಇವತ್ತು ಇದ್ದೀರಾ, ಕರ್ತನ ನಮ್ಮ ಜೊತೆ ಇದ್ದಾನೆ. ಆ 5 ತಿಂಗಳು ನಮ್ಮನ್ನ ಕಾಪಾಡಿ ನಡೆಸ್ಕೊಂಡು ಬಂದಿದ್ದಾನೆ. ಈ 5 ತಿಂಗಳಲ್ಲಿ ಎಷ್ಟೊಂದು ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿದೆ, ಭೂಕಂಪಗಳಾಗಿದೆ, ಏರೋಪ್ಲೇನ್ ಬಿದ್ದಿದೆ, ಎಷ್ಟೋ ಕಡೆ ಸುನಾಮಿಗಳಾಗಿದೆ. ಇವಾಗ ದೇವ್ರು ಸೈಂಟಿಸ್ಟ್ಗಳೆಲ್ಲ ಹೇಳ್ತಾ ಇದ್ದಾರೆ, ಒಂದು ದಿನಕ್ಕೆ 52 ಬಾರಿ ಭೂಮಿ ಬಂದು ಕಂಪನ ಆಗುತ್ತಂತೆ. 52 times ಪರ್ ಡೇ. ದ ಎಂಟೈರ್ ಗ್ಲೋಬಲ್ 52 ಬಾರಿ ಭೂಮಿ ಶೇಕ್ ಆಗುತ್ತಂತೆ ಒಂದು ದಿನಕ್ಕೆ. ಆಗ ದೇವರು ಹೇಳಿದ್ರು ಭೂಕಂಪಗಳಾಗತ್ತೆ ಅಂತೇಳಿ. ಕರ್ತನ ಬರುವಿಕೆ ಬಗ್ಗೆ ಮಾತಾಡ್ತಾ ಇದ್ದೆ. ನನ್ನ ಪ್ರಿಯ ದೇವ ಮಕ್ಕಳೇ, ನೋವನ ಕಾಲದಲ್ಲಿ ಇದ್ದಾಗೆ ಕರ್ತನ ಬರುವಿಕೆ ಇರುತ್ತೆ ಅಂತ ಹೇಳುತ್ತೆ. ನೋವನ ಕಾಲದಲ್ಲಿ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಬ್ರೋಕರ್ ಕೆಲಸ ಮಾಡುತ್ತಾ ಸಂತೋಷವಾಗಿರುತ್ತಾ ನಡುತ್ತಾ ಇದೆಲ್ಲ ಕಾರ್ಯ ಮಾಡ್ತಾ ಇದ್ರು. ಏನಂತರ ಮದುವೆ ಮಾಡ್ಕೊಳ್ತಾ, ನಾವೆಲ್ಲ ಮದುವೆ ಆಗಬಾರ್ದಾ? ಅಯ್ಯೋ ನಾವು ಮದುವೆ ಆಗ್ಬಿಟ್ಟಿದ್ದೀವಿ ಪಾಸ್ಟ್ರೆ. ಮದುವೆ ಮಾಡ್ಕೊಳ್ತಾ ಇದ್ರು. ಅದೇ ಏನು ಅರ್ಥ? ಮದುವೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇತ್ತು, ಮದುವೆ ಮಾಡಿಸ್ಕೊಡೋಕ್ಕೆ ಟೈಮ್ ಇತ್ತು, ಕುಡಿಯೋಕ್ಕೆ ಟೈಮ್ ಇತ್ತು, ಊಟ ಮಾಡೋಕ್ಕೆ ಟೈಮ್ ಇತ್ತು. ಆದರೆ ಕರ್ತನ ಬರುವಿಕೆಗೆ ಸಿದ್ಧ ಆಗೋಕ್ಕೆ ಅವ್ರ ಟೈಮು ಇರಲಿಲ್ಲ ಅನ್ನೋದೇ ಅದು ಕಾನ್ಸೆಪ್ಟು. ಅದು ಮತ್ತು ಕೀ ಆ ಲಾಜಿಕ್ ಏನು ಮಾತಾಡ್ತಾರೆ, ಕಾನ್ಸೆಪ್ಟ್ ಏನಂದರೆ ಅಲ್ಲಿ ದೇವರ್ ಡೂಯಿಂಗ್ ಆಲ್ ದಟ್ ಒನ್, ಬಟ್ ದೇ ಡಿಂಟ್ ಹ್ಯಾಡ್ ಎ ಟೈಮ್ ಟು ವೆಯ್ಟ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಆ ಮಳೆ ಬರಬೇಕಾದ್ರೆ ಆಯುಧವಾಗೋದಕ್ಕೆ ಸಿದ್ಧ ಆಗಲಿಲ್ಲ. 40 ದಿವಸ ಮಳೆ ಬಂತಲ್ಲ. ಈ ವರ್ಷ ದೇವ್ರ ಪ್ರವಾದನೆ ಹೇಳಿದ್ರು, ಮಳೆಯಿಂದ ದೊಡ್ಡ ದೊಡ್ಡ ಬೆಟ್ಟಗಳೇ ಕರಗಿ ಹೋಗುತ್ತೆ, ಸಿಟಿಗಳು ಇಲ್ದಂಗೆ ಹೋಗುತ್ತೆ, ಜನಗಳು ರಾಶಿಯಾಗಿ ತಮ್ಮ ಆಸ್ತಿ ಕಳ್ಕೊಳ್ತಾರಂತೆ. ದಟ್ಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ನಾವು, ಅಲ್ವಾ? ನಾನು ಹೇಳಿ ಸತ್ಯ ಅಂತ ಹೇಳಿಲ್ಲ, ದೇವ್ರ ವಾಕ್ಯ ಎಷ್ಟು ಸತ್ಯ ಇದೆ ನೀವು ನೋಡಬೇಕದು. ಅವಾಗ ಇದೆಲ್ಲ ಅರ್ಥ ಆಗುತ್ತೆ. ಇದೆಲ್ಲ ಏನು? ಇದು ಪ್ರಸವ ವೇದನೆ ಕಾಲದ ಆರಂಭ. ಇದು ಆರಂಭ ಅಂದರೆ ದೇವ್ರ ಬರುವಿಕೆ ಹತ್ರ ಆಗ್ತಾ ಇದೆ. ವಿ ಆರ್ ಕಮಿಂಗ್ ಕ್ಲೋಸರ್ ಟು ದ ಕಮಿಂಗ್ ಆಫ್ ದ ಲಾರ್ಡ್. ಆಗ ದೇವ್ರದ್ದು ರ್ಯಾಪ್ಚರ್ ಬರುತ್ತೆ. ಸಭೆ ಅನ್ನುವಂಥ ಸಭೆಯಲ್ಲಿ ದೇವ್ರ ಮಕ್ಕಳು ಐಕ್ಯವಾಗಿದ್ದರೆ ಆ ಸಭೆಯಿಂದ ನೀವು ಪರಲೋಕಕ್ಕೆ ಎತ್ತಲ್ಪಡ್ತೀರಾ. ಎತ್ತಲ್ಪಡ್ಬೇಕಂದ್ರೆ ಈ ಸಭೆಯಲ್ಲಿ ಐಕ್ಯವಾಗಿರಬೇಕು, ಸಭೆಯಲ್ಲಿ ಬಲವಾಗಿರಬೇಕು, ಸಭೆಯಲ್ಲಿ ಆಯ್ತವಾಗಿರಬೇಕು. ಉಣ್ಣುತ್ತಾ ಕುಡಿಯುತ್ತಾ ಲೋಕದ ಎಲ್ಲ ಒತ್ತುವೇಶಗಳು ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ರೆ ದೆನ್ ಯು ಕೆನಾಟ್ ಅಚೀವ್ ಎನಿಥಿಂಗ್. ಇಲ್ಲೂ ಪ್ರಯೋಜನ ಇಲ್ಲ, ಪರಲೋಕಕ್ಕೂ ನೀವು ಬರೋಕ್ಕಾಗೋದಿಲ್ಲ. ಎಲ್ಲ ಡಮ್ಮಿ ಪೀಸಾಗಿ ಜೀವನ ಮಾಡಬೇಕಾಗತ್ತೆ. ಆಗ ದೇವರು ನಮ್ಮ ಮೇಲೆ ಒಂದು ಕಾಲಿಂಗ್ ಇಟ್ಟಿದ್ದಾರೆ, ಒಂದು ಕನ್ಸರ್ನ್ ಇಟ್ಟಿದ್ದಾರೆ. ಆ ಪರಲೋಕ ರಾಜ್ಯಕ್ಕೆ ತಂದೆ ಮನೆಗೆ ನಾವು ಹೋಗ್ಬೇಕು. ಆ ತಂದೆ ಮನೆಗೆ ಹೋಗೋದಕ್ಕಾಗಿ ದೇವರು ನಮ್ಮನ್ನು ಆಯ್ತಪಡಿಸ್ತಾರೆ. ಅದಕ್ಕೆ ವಾಗ್ದಾನಗಳು, ವೆನ್ ಗಾಡ್ ಗಿವ್ ಯು ಸಮ್ ಪ್ರಾಮಿಸ್, ದಟ್ ಮೀನ್ಸ್ ಯು ಹ್ಯಾವ್ ಟು ವೇಟ್ ಫಾರ್ ಇಟ್ ಟು ಗೆಟ್ ದಟ್ ಪ್ರಾಮಿಸ್. ದೇವ್ರು ನಿಮಗೊಂದು ಪ್ರಾಮಿಸ್ ಕೊಡ್ತಾರಂದರೆ ಆ ಪ್ರಾಮಿಸ್ಗೆ ನೀವು ಕಾಯಬೇಕು. ಈ ಜೂನ್ ತಿಂಗಳಲ್ಲಿ ದೇವರೊಂದು ಅದ್ಭುತವಾದ ವಾಗ್ದಾನ ನಮಗೆ ಕೊಡ್ತಾರೆ. ಓದೋಣ. Hebrews chapter 11 verse number 7.
ದೇವರಿಗೆ ಸ್ತೋತ್ರವಾಗಲಿ. ಹೀಬ್ರೂಸ್ ಚಾಪ್ಟರ್ 11 ವರ್ಸ್ ನಂಬರ್ 10 and 11. ಯಾಕೆಂದರೆ ದೇವರು ಶಾಶ್ವತವಾದ ಅಸ್ಥಿಭಾರವುಳ್ಳ ಪಟ್ಟಣವನ್ನು ದೇವರು ಸಂಕಲ್ಪಿಸಿ ನಿರ್ಮಿಸಿದ ಕಟ್ಟಡವನ್ನು ಜನರು ಎದುರು ನೋಡ್ತಾ ಇದ್ದರು. ಎಬ್ರಾಮನು ಎದುರು ನೋಡ್ತಾ ಇದ್ದನು. ಇದಲ್ಲದೆ ಸಾರಾಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದು ಎಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಪಡೆದಳು. ಆದುದರಿಂದ ಮೃತುಪಾಯನಾದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯವಾದ ಮಕ್ಕಳು ಹುಟ್ಟಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದಲ್ಲದೆ ಹೇಳಿ, ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದು ಎಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಪಡೆದಳು. ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಅವಳು ಶಕ್ತಿಯನ್ನ ಅವಳು ಪಡೆದಳು. By faith Sarah herself also received the strength to conceive the seed, and she bore a child when she was past the age, because she judged God as a faithful God who had promised, and she received what God had promised to her. ದೇವರು ತಾನು ಏನು ಹೇಳಿದಾನೆ ಅದನ್ನ ಹೊಂದೋದಕ್ಕೆ, ವಾಗ್ದಾನ ಮಾಡೋದಕ್ಕೆ ಅವರು ಆ ದೇವನ ಏನಂತ ನಡೆಸ್ಕೊಂಡಂತೆ, ಅವರ ನಂಬಿಗಸ್ತನಾದ ದೇವರು. ಅವರ ನಂಬಿಗಸ್ತನಾದ ದೇವರು. ಆದ್ರೇನು ದೇವ್ರು ಏನು ಹೇಳ್ತಾರೆ ಅವ್ರ ನಂಬಿಕೆಯಲ್ಲಿ. ನಾವು ಕೆಲವು ಟೈಮ್ ಹೇಳ್ತೀವಲ್ಲ, ಅವ್ರ ನಂಬಿಕೆ ದ್ರೋಹ ಮಾಡ್ಬಿಟ್ರು, ನನ್ನ ವ್ಯಾಪಾರಕ್ಕೆ ಕರ್ಕೊಂಡೋದ್ರು, ವ್ಯಾಪಾರದಲ್ಲಿ ಶೇರ್ ಹಾಕ್ಬಿಟ್ವಿ, ಅವನ ನಂಬಿಕೆ ದ್ರೋಹ ಮಾಡ್ಬಿಟ್ಟ, ಏನಾಯ್ತು, ಎಲ್ಲ ಎತ್ಕೊಂಡು ಓಡೋಗ್ಬಿಟ್ಟ ಬ್ರದರ್ ಅಲ್ವಾ. ನಂಬಿಕೆ ದ್ರೋಹ. ದೇವ್ರು ಹೇಳ್ತಾರೆ, ಆ ದ್ರೋಹ ನಾನು ಮಾಡಲ್ಲ ಮಗಳೇ, ನಾನು ನಂಬಿಕೆ, ನೀನು ಕೊಟ್ಟ ವಾಗ್ದಾನವನ್ನ ನಾನು ಕಾಪಾಡ್ತೀನಿ. ಇವತ್ತು ನೇರ ಪ್ರಸಾದ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಅನೇಕರು ನಿಮಗೆ ಮೋಸ ಮಾಡಿರ್ಬೋದು, ಅನೇಕರು ನಿಮಗೆ ವಂಚಿಸಿರ್ಬೋದು, ಅನೇಕರು ನಿಮಗೆ ದುಶ್ಮನಾಗಿರ್ಬೋದು, ಅನೇಕರು ನಿಮ್ಮ ದುಡ್ಡು ಎತ್ಕೊಂಡು ನಿಮ್ಮ ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಇವನೇ ಕಳ್ಳ, ಇವನೇ ನನಗೆ ಮೋಸ ಮಾಡಿದಂತೇಳಿ ನಿಮ್ಮ ಮೇಲೆ ರಾಂಗ್ ಅಲಿಗೇಷನ್ ಮಾಡಿರ್ಬೋದು. ಬಟ್ ಬಿ ಆಫ್ ಗುಡ್ ಕರೇಜ್, ಗಾಡ್ ಇಸ್ ದೇರ್ ವಿತ್ ಯು. ನೀ ಕೊಟ್ಟಂಥ ಕಾರ್ಯ, ನೀ ಮಾಡಿದ ಕಾರ್ಯ, ಎವ್ರಿಥಿಂಗ್ ಇಸ್ ನೋನ್ ಬೈ ಗಾಡ್. ಯಾರು ನೋಡಲಿಲ್ಲ ಅಂದ್ರೆ ದೇವ್ರ ಕಣ್ಣು ನಿಮ್ಮನ್ನ ನೋಡ್ತಾ ಇದೆಯಲ್ಲ, ದೇವ್ರ ಕಣ್ಣು ಕಾಣ್ತಾ ಇದೆಯಲ್ಲ. ಆ ದೇವ್ರು ನಿಮ್ಮ ಕಣ್ಣು ಕಾಣಬೇಕಾದ್ರೆ ನಿಮ್ಮ ಗಂಡನೇ ವಂಚಿಸಿ ಇವಳು ನನ್ನ ಹೆಂಡತಿ ಅಲ್ಲ, ಇವಳು ನಾನು ಮೋಸ ಮಾಡ್ತೇನೆ ಅಂತೇಳಿ ಏನೋ ನಿಮ್ಮ ಕಣ್ಣಿಗೆ ಕಾಣುತ್ತೆ, ನನ್ನ ಮೋಸ ಮಾಡ್ತಾ ಇದ್ದಾನಂತ ಎಲ್ಲ ಕಾಣುತ್ತೆ, ರಫ್ ನಿಮಗೆ ರಾಗಿ ಕಾಣುತ್ತೆ. ಬಟ್ ಸ್ಟಿಲ್ ಹೋಪ್ ಆನ್ ಗಾಡ್, ಗಾಡ್ ಇಸ್ ದೇರ್ ವಿತ್ ಯು. ಅವ್ರ ನಂಬಿಗಸ್ತನ, ನಿನಗೆ ನಂಬಿಗಸ್ತನಾದ ದೇವರೊಳಗೆ ವಾಗ್ದಾನ ಮಾಡ್ತಾರೆ. ಅಲ್ಲಿ ವಾಕ್ಯ ಹೇಳುತ್ತೆ, ದೇವರು ವಾಗ್ದಾನ ಮಾಡಿದತನ್ನು ನಂಬತಕ್ಕವನೆಂದು ಎಣಿಸಿ. ಹೇಳಿ, ನಂಬತಕ್ಕವನೆಂದು ಎಣಿಸಿ. She consider God as a faithful God. My God is a faithful God. ನನ್ನ ದೇವರು ನಂಬಿಗಸ್ತನು. ನನ್ನ ಗಂಡ ನಂಬಿಗಸ್ತನಾಗಿದ್ದಾನೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಅಣ್ಣ ನಂಬಿಗಸ್ತನಾಗಿದ್ದಾನೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಆಂಟಿ ನಂಬಿಗಸ್ತರಾಗಿದ್ದಾರೆ ಗೊತ್ತಿಲ್ಲ, ನನ್ನ ಸಭೆ ಮಕ್ಕಳು ನನಗೆ ನಂಬಿಗಸ್ತರಾಗಿದ್ದಾರೆ ಗೊತ್ತಿಲ್ಲ. ಆದರೆ ನನ್ನನ್ನು ಕರೆದ ದೇವರು, ನನಗೆ ಕೊಟ್ಟಂತ ವಾಗ್ದಾನ ಮಾಡಿದ ದೇವರು, ನನಗೆ ನಂಬಿಗಸ್ತನಾದ ದೇವರು. I consider that God is a faithful God forever. ನನಗಾಗಿ ಆತ ಎಲ್ಲವನ್ನ ಮಾಡಿ, ನನಗಾಗಿ ಎಲ್ಲ ಆತ ಮಾಡಿ ಮುಗಿಸ್ಕೊಡ್ತಾನೆ ಅಂತ ಅವಳ ನಂಬಿಕೆ ಇಟ್ಟುಬಿಟ್ಲು. ಆ ನಂಬಿಕೆ ಏನ್ ಹೇಳುತ್ತಂದ್ರೆ, ನನ್ನ ಪ್ರಿಯ ಮಗಳೇ, ಕಾಲವು ಮೀರಿ ಹೋದ್ರು, ಪ್ರಾಯ ಮೀರಿ ಹೋದ್ರು, ಸಮಯವೇ ಮೀರಿ ಹೋದ್ರು ಕೂಡ God is able to open that womb because God has promised. Hallelujah. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಪ್ರಾಯ ಮೀರಿ ಹೋದ್ರು ಕೂಡ, ಪ್ರಾಯ ಮೀರಿ ಹೋದ್ಮೇಲೆ ಅಜ್ಜಿ ಆಗ್ಬಿಟ್ರವಳು. She became old woman, but still her faith, her word, what the word was, what the promise, what God has given to her, that was not lost in her mind. ಅದು ಅವಳ ಕೈಯಿಂದ ಹೋಗ್ಲಿಲ್ಲ, ದೇಹದಿಂದ. ಕಾರಣ ಯಾಕೆ ಗೊತ್ತಾ? ನನ್ನ ದೇವರು ನಂಬಿಗಸ್ತನಾದ ದೇವರು. ಶದ್ರಾಕ್, ಮೇಷಕ್, ಅಬೇದ್ನೆಗೋನ ಬೆಂಕಿಲಿ ಹಾಕ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಮ್ಮ ದೇವರು ನಂಬಿಗಸ್ತರು, ನಮ್ಮನ್ನ ಬೆಂಕಿಲಿ ತಗೊಂಡೋದ್ರು ಕೂಡ ಆ ಬೆಂಕಿಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಬಿಕಾಸ್ ವಿ ಆರ್ ಸರ್ವಿಂಗ್ ದಟ್ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಬೆಂಕಿ ಅನ್ನುವಂಥ ಶೋಧನೆ, ಬೆಂಕಿ ಅನ್ನುವಂಥ ಸಾಲ, ಬೆಂಕಿ ಅನ್ನುವಂಥ ಶೋಷಣೆಗಳಲ್ಲಿ ಹೋಗ್ತಾ ಇದ್ದಾರೆ. ಬಂದು ಭಯ ಪಡಬೇಡಿ, ನೀವು ಹಾದು ಹೋಗಿ ಬೆಂಕಿಯಿಂದ ದೇವರು ನಿಮ್ಮನ್ನು ಹೊರಗಡೆ ಕರ್ಕೊಂಬರಕ್ಕೆ ನಂಬಿಗಸ್ತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ಆಗ ದೇವರ ಮೇಲೆ ವಿಶ್ವಾಸ ಇಡೋದು ನಿಮ್ಮ ನಂಬಿಕೆ, ನಿಮ್ಮ ಶೋಧನೆಗಳಿಂದ ಹೊರಗಡೆ ಕರ್ಕೊಂಬರೋದು ದೇವರ ನಂಬಿಕೆ. ಅವ್ರು ಮಾಡ್ತಾರ ಕೆಲಸವನ್ನ, ಅವ್ರ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೋದ ತಿಂಗಳು ಮೇ ತಿಂಗಳಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿವಿ. ಸಾಲದ ಮೇಲೆ ಸಾಲ ಆಯ್ತು. ಹೋದ ತಿಂಗಳಲ್ಲಿ ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಯ್ತು, ನನ್ನ ಮಗ
ಮೊಬೈಲ್ ಕಳ್ಕೊಂಬಂದ, ನನ್ನ ಮಗನಿಗೆ ಗಾಡಿ ಆಕ್ಸಿಡೆಂಟ್ ಆಯಿತು, ಅಯ್ಯೋ ಇದೆಲ್ಲ ಆಗೋಯ್ತು ಪಾಸ್ಟರ್, ಏನು ಇಲ್ಲ ನಮಗೆ. ನೋ, ಸ್ಟಿಲ್ ಹೋಪ್. ಮೇ ತಿಂಗಳು ಹೋಯ್ತಾ, ಜೂನ್ ತಿಂಗಳಿದೆ, ದೊಡ್ಡ ಬ್ಲೆಸ್ಸಿಂಗ್ ಮಾಡಕ್ಕೆ ಆಶೀರ್ವಾದ ಬರ್ತಾರೆ. May we lost many things in the month of May, but God says, my daughter, my son, do not be worried. I have a greater blessing for you in the month of June. ಈ 6 ತಿಂಗಳಲ್ಲಿ ನಿನಗಾಗಿ ದೊಡ್ಡ ಆಶೀರ್ವಾದ ಇಟ್ಟಿದ್ದೀನಿ. ಈ ಆಶೀರ್ವಾದ ನಿನಗೆ ಪಾತ್ರರಾಗಬೇಕಾ? ಆ ನಂಬಿಕೆ ಮಾಡಿದ, ವಾಗ್ದಾನ ಮಾಡಿದ ದೇವರನ್ನ ನಂಬಿಗಸ್ತೇನೆ ಎಣಿಸ್ಕೋ. ಏನನ್ನ ಬಿಟ್ಬಿಟ್ರು, ನಾನು ಕೈ ಕೊಟ್ಬಿಟ್ರು, ನಾನು ಜಪ ಪ್ರೇಯರ್ ಮಾಡೋದಿಲ್ಲ, ನಾನು ಬೈಬಲ್ ಓದೋದಿಲ್ಲ, ನಾನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ನೀನೇ ಡೆಸ್ಪರೇಟ್ ಆಗಿ ನೀನೇ ಕೆಳಗೆ ಬಿದ್ದು ನಿನ್ನನ್ನೇ ಕೆಳಗೆ ಬೀಳ್ಸ್ಕೋಬೇಡ. ಮೆನಿ ಆಫ್ ಅಸ್ ವಿ ಹ್ಯಾವ್ ದಟ್ ಎ ಫಾಲನ್ ನೇಚರ್. ವಾಟ್ ಇಸ್ ದಟ್ ಫಾಲನ್ ನೇಚರ್? ಎ ಸೆಲ್ಫ್ ಕಂಡಮ್ನೇಷನ್. ನಮ್ಮನ್ನು ನಾವೇ ಅಪರಾಧಿ ಎಂದು ಮಾಡ್ಕೊಂಡ್ಬಿಡ್ತೇವೆ. ಬಟ್ ಬೈಬಲ್ ಸೇಸ್, ಡೋಂಟ್ ಯು self condemn yourself, for there is no condemnation for those who are Christ Jesus. The Bible says, Romans 8:1. ಇದಲ್ಲದೆ ಕ್ರಿಸ್ತನಲ್ಲಿ ಇರುವ ಒಬ್ಬರು ಆದರೂ ಕೂಡ ಅಪರಾಧಿಗಳಿಂದ ಎಣಿಸಲ್ಪಡೋದಿಲ್ಲ. ಕಂಡಮ್ನೇಷನ್ ಮಾಡ್ಕೋಬೇಡ. ನಾನು ತಪ್ಪು, ನಾನು ಕಳ್ಳ, ನಾನು ಕದೀವ, ನಾನು ಕದಿಯಿಲ್ಲ, ಅದಕ್ಕೆ ದೇವ್ರು ನನಗೆ ಹಿಂಗೆಲ್ಲ ಮಾಡಿ. ನೋ 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 ನೋ. ಯು ಆರ್ ಎ ಚೈಲ್ಡ್ ಆಫ್ ಗಾಡ್. ಯು ಕ್ಯಾರಿ ದ DNA ಆಫ್ ಗಾಡ್. ದೇವ್ರ ರಾಜ್ಯಕ್ಕಾಗಿ ನಿಂತಿದ್ಯಾ, ದೇವ್ರ ಮಹಿಮೆಗಾಗಿ ನಿಂತಿದ್ಯಾ, ಮೇಲೆ ದೊಡ್ಡ ಯೋಜನೆ ಇಟ್ಟಿದ ಮೇಲೆ ಆ ಯೋಜನೆನ ಕೈಗೂಡಿಸಿ ನಡಿಬೇಕಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಎ ಟೈಮ್. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಪಡೆದಳು. ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. She received the strength to receive. She received the strength to conceive the seed. What seed? I will make you the mother of many nations. Amen. I will make you the father of many nations. Amen. That was a seed was given to Abraham and Sarah. And she said, Lord, I receive that strength by faith and conceive that seed to bore a child. But what God was promised to her. ದೇವರೊಳಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸೋಕ್ಕೆ ಎಷ್ಟು ಜನ ಅವಳಿಗೆ ಅಳಿಸಿರಬೇಕು, ಎಷ್ಟು ಜನ ಅವಳಿಗೆ ಅವಮಾನ ಪಡಿಸಿರ್ಬೇಕು. 1 ವರ್ಷ ಮಗು ಮದುವೆ ಆದಮೇಲೆ 2ನೇ ವರ್ಷಕ್ಕೇ ಮದುವೆ ಆಗಿ 3ನೇ ತಿಂಗಳಿಗೆ ಕೇಳ್ಬಿಡ್ತಾರೆ, ಏನಿಲ್ವಾ ಅದೇನು ಗುಡ್ ನ್ಯೂಸ್ ಇಲ್ವಾ ಅಂತ ಹೇಳಿ ಗುಡ್ ನ್ಯೂಸ್ ಹೇಳಿ ಇವಳನ್ನ ಬ್ಯಾಡ್ ನ್ಯೂಸೇ ಮಾಡಿಬಿಡ್ತಾರೆ ನೋಡಿ. ಆ ಅಮ್ಮ ಹೊರಗಡೆ ಹೋಗೋಕ್ಕೂ ಬೇಜಾರಾಗತ್ತೆ. ಕೊನೆಗೆ 3 ವರ್ಷ ಆದಮೇಲೆ ಆ ಅಮ್ಮನಿಗೆ ಮಗುನೇ ಆಗಲ್ಲ, ಅವಳು ಬಂಜೆ. ದಟ್ ವಾಸ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ಆ್ಯನಾ. ದ ಫಸ್ಟ್ ವೈಫ್ ವಾಸ್ ಆಲ್ವೇಸ್ ರೆಡಿಕ್ಯುಲಿಂಗ್ ದಿಸ್ ಡಾಟರ್. ಮೊದಲ ಹೆಂಡ್ತಿ ಇವಳೇನು ಮಾಡ್ತಿದ್ಲು, 2ನೇ ಹೆಂಡ್ತಿನ ಅನ್ನಳನ್ನ ಕೆಣಕ್ತಾ ಇದ್ಲು, ನೀನು ಬಂಜೆ, ನಿನ್ನ ಮಕ್ಕಳಾಗಲ್ಲ. ಶಿ ವಾಸ್ ಟೋಟಲಿ ಡೆಸ್ಪರೇಟ್. ಎಂಥವ್ರಿಗೂ ಡೆಸ್ಪರೇಟ್ ಆಗಿಬಿಡುತ್ತೆ. ಬೈಬಲ್ ಬೇಡ, ಚರ್ಚ್ಗೆ ಹೋಗೋದು ಬೇಡ, ಅವಳು ತನ್ನ ಪ್ರೇಯರೇ ಬೇಡ ಅಂತ ಬಿಟ್ಬಿಟ್ಲು. ಪ್ರೇಯರ್ಗೆ ಹೋಗೋದು ಬೇಡ. ವರ್ಷಕ್ಕೆ ಒಂದಾವರ್ತಿ ಪಸ್ಕ ಹಬ್ಬಕ್ಕೆ ಶಿಲೋವ ಕೊಳಕ್ಕೆ ಎಲ್ಲ ಇಡೀ ದೇಶನೇ ಹೋಗ್ತಾಯಿದ್ರು. ಆದರೆ ಇವಳು ಮಾತ್ರ ಮನೇಲೇ ಕೂತ್ಕೊಳ್ತಾ ಇದ್ಲು. ಗಂಡ ಎಲ್ಕಾನನ ಬಂದು ಹೇಳ್ತಾ ಇದ್ದ, ಅಣ್ಣ ನೀ ಬಾಮ್ಮ ದೇವಾಲಯಕ್ಕೆ. ನಾನು ಹೇಗೆ ಬರಬೇಕು, ನನಗೆ ಮಗುನೇ ಕೊಟ್ಟಿಲ್ವಲ್ಲ ದೇವರು. ಅವಳು ನಂಬಿಕೆನೇ ಕಳ್ಕೊಂಬಿಟ್ಲು. 10 ವರ್ಷಗಳವರೆಗೆ ಮನೇಲೇ ದುಃಖ ಪಟ್ಟು ಕೂತ್ಕೊಂಡ್ಲು. ಆದರೆ 11ನೇ ವರ್ಷದಲ್ಲಿ ಅವಳಲ್ಲೇ ಒಂದು ಫೇತ್ ಎರಪ್ಟ್ ಆಯಿತು. Something was erupted her. Why not me go into the temple of God? Why not me go and consult with God? Why not me go and pray in the presence of God? Why not me? ದೇವರ ಎಲ್ರಿಗೂ ನೀ ಕೊಟ್ಟಿದ್ಯಾ, ನನಗೆ ಯಾಕೆ ನೀ ಕೊಟ್ಟಿಲ್ಲ? You are a God, a faithful God. ನೀ ನಂಬಿಗಸ್ತನಾದ ದೇವರ ಸ್ವಾಮಿ. ನಂಬಿಗಸ್ತನಾದ ದೇವರಂತ ಹೇಳಿ ಏನು ಮಾಡಿದ್ಲವಳು? ದೇವಾಲಯಕ್ಕೆ ಹೋದ್ಲಲ್ಲಿ. ಎಲ್ಲ ಆರಾಧನೆ ಮುಗೀತು, ಪಸ್ಕ ಹಬ್ಬ ಮುಗೀತು, ಎಲ್ಲ ಮುಗಿದು ಜಾತ್ರೆ ಲಕ್ಷಗಟ್ಟಲೆ ಜನ ಬಂದಿದ್ದಾರೆ. ಎಲ್ಲ ಮನೆಗಳಿಗೆ ಹೋಗ್ಬಿಟ್ರು. ಆದರೆ ಇವಳು ಆ ಒಡಂಬಡಿಕೆ ಮಂಜೂಷದ ಪೆಟ್ಟಿಗೆ ಮುಂದೆ ಕೂತ್ಕೊಂಡು ಅಳ್ತಾಳೆ, ತಂದೆ ನನ್ನ ಗರ್ಭವನ್ನು ಮುಟ್ಟಪ್ಪ, ನೀನು ನನ್ನ ಗರ್ಭವನ್ನು ಕೊಡೋದಕ್ಕೆ ಶಕ್ತನಾಗಿದೆಯಪ್ಪ. ನನಗೆ ಶಕ್ತಿ ಇಲ್ಲ, ನನ್ನ ಗರ್ಭ ಸತ್ತು ಹೋಗಿದೆ. ಆದರೆ ಸತ್ತು ಹೋದ ಗರ್ಭಕ್ಕೆ ನೀನು ಗರ್ಭ ಫಲವನ್ನು ಕೊಡೋದಕ್ಕಾಗಿ ಸ್ತೋತ್ರ ಅಂತೇಳಿ ಅವಳು ಅರ್ಕೆ ಮಾಡಿ ಹೇಳ್ತಾಳೆ, ಸ್ವಾಮಿ ಒಂದು ಮಗುನ ಕೊಟ್ಟರೆ ಆ ಮಗುನ ನಿಮ್ಮ ರಾಜ್ಯಕ್ಕೆ ನಾನು ಕೊಡ್ತೇನೆ, ನಿಮ್ಮ ಸೇವೆಗೆ ನಾನು ಕೊಡ್ತೇನೆ. ಇಂಟೆನ್ಷನ್ ಶುಡ್ ಬಿ ಫಾರ್ ಗಾಡ್ ಡಿವೈನ್. ನಿಮ್ಗೆ ಏನು ಕೇಳ್ತೀರಾ ಅದು ದೇವ್ರಿಗಾಗಿ ಕೊಡ್ತೀನಿ ಅನ್ನೋದನ್ನ ನೀವು ಕೇಳಿ ನೋಡಿ. ಕರ್ತನದಲ್ಲಿ ಕೆಲಸ ಮಾಡ್ತಾರೆ. ಯಾರೋ ಒಂದು ತಂದೆ ಕಾರ್ ಕೇಳ್ತಾ ಇದ್ರಂತೆ, ಕಾರ್ ಬೇಕು ನಾನು ಎಲ್ಲ ಕಡೆ ಹೋಗ್ಬೇಕಂತೇಳಿ. ಕೊನೆಗೆ ಒಂದು ಪಾಸ್ಟ್ ಬಂದು ಹೇಳಿದ್ರೆ, ಬರೀ ಕಾರ್ ಬೇಕು ಪ್ರೇಮ ಮಾಡಬೇಡ, ಕಾರ್ ಯಾವುದಕ್ಕಾಗಬೇಕು ಕೇಳು ಅಂತ ಹೇಳಿದ್ರಂತೆ. ಆಮೇಲೆ ಅವರು ಪ್ಯಾಟ್ರನ್ ಚೇಂಜ್ ಮಾಡೋದಿದೆ, ಪ್ರೇಯರ್ ಪ್ಯಾಟ್ರನ್. ದೇವರೇ
ಕಾರಲ್ಲಿ ನನ್ನ ಕೈಲಾದಷ್ಟು ಮಕ್ಕಳನ್ನ ದೇವಾಲಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬೇಕಪ್ಪ, ಅದಕ್ಕಾಗಿ ನೀ ಕಾರ್ ಕೊಡಪ್ಪ. ಅದು ಕೇಳಿದ 2ನೇ ವಾರಕ್ಕೆ ಸ್ಯಾಂಕ್ಷನ್ ಆಗೋಯ್ತಂತೆ. ಹಾಂ, 2 ವರ್ಷದಿಂದ ಕಾರ್ ಕೇಳ್ದ ವಿನ್ಸೆಂಟ್ ಅಣ್ಣ, ಅವ್ರಿಗೆ ಕಾರ್ ಬರಲಿಲ್ಲ. 2 ವಾರದಲ್ಲಿ ಕಾರ್ ಬಂದ್ಬಿಡ್ತಾ ಅಪ್ಪನಿಗೆ. ಯಾರೋ ಬಂದ್ರಂತೆ, 1 ಲಕ್ಷ ಕೊಟ್ಟರೆ ಇನ್ಯಾರೋ ಬಂದ್ರಂತೆ. ನನಗೇನೋ ಒಂದು ಅನಿಸ್ತಪ್ಪ, ತಗೋ 1 ಲಕ್ಷ ಬಂತಂತೇಳಿ ಇನ್ನೊಬ್ರು 50,000 ಕೊಟ್ಟಿರುತ್ತೆ, ತೊಗೊಂಡೋಗಿ ಡೌನ್ ಪೇಮೆಂಟ್ ಕೊಟ್ಟರು, ಕಾರ್ ತೊಗೊಂಬಂದರು. ಕಾರಲ್ಲಿ ಫುಲ್ಲು ಕುಡ್ಸ್ಕೊಂಡು ಚರ್ಚಿಗೆ ಜನಗಳನ್ನ ಕರ್ಕೊಂಬರ್ತಾ ಇದ್ದಾರೆ. ಕಾರ್ ಏನಕ್ಕೆ ಬೇಕು ನಿಮಗೆ? ರಾಜ್ಯಕ್ಕೆ, ದೇವ್ರ ರಾಜ್ಯಕ್ಕಾಗಿ ಬೇಕು. ಕಾರ್ ಹಿಡ್ಕೊಂಡು ಊಟಿ ಕೊಡೆಕೆನಲ್ಲೆಲ್ಲ ಸುತ್ಕೊಂಡು ಕೊನೆಗೆ ಡ್ಯೂಟಿ ಒಳಗೆ ಹೋಗಿ ಮುಳುಗೋಗೋದಲ್ಲ. ಅಲ್ಲಿ ಲೋಕ ಹೆಂಗಿದೆ, ಲೆಟ್ ಅಸ್ ಡ್ರಿಂಕ್ ಆ್ಯಂಡ್ ಮೆರಿ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಟುಮಾರೋ ವಿಲ್ ಡೈ. ದಟ್ ಈಸ್ ದ ಲಾಜಿಕ್ ಆಫ್ ದಿಸ್ ವರ್ಲ್ಡ್. ಸೈತಾನ್ ನೋಡಿ ಯಾವ ರೀತಿಯ ಡ್ರಾಮ್ಯಾಟಿಕ್ ಮೈಂಡ್ನ ತಂದು ಆ ಲಿಕ್ಕರ್ ಮೈಂಡ್ನ ಹಾಕಿ ನಿಕ್ಕರಲ್ಲಿ ತಂದಿದ್ದಾನೆ ಜನಗಳನ್ನ. ಲಿಕ್ಕರ್ ಮೈಂಡು ಅಂದ್ರೇನು? ಲಿಕ್ಕರ್ ಮೈಂಡ್ ಅಂದರೆ ಹಾಂ, ಆಲ್ಕೋಹಾಲು ಕುಡಿತನ, ಆಲ್ಕೋಹಾಲು, ಆಲ್ಕೋಹಾಲು ಲಿಕ್ಕರ್ ಮೈಂಡು. ಅದು ಕುಡಿದ ಮೇಲೆ ಅದು ನಿಕ್ಕರ್ ಮೈಂಡ್ ಬಂದ್ಬಿಡುತ್ತೆ. ನಿಕ್ಕರ್ ಹಾಕೊಂಡು ಕೆಳಗೆ ಕೂತ್ಕೋಬೇಕು ಅಷ್ಟೇ. ಅದು ಸೈತಾನ ತಂದಿರೋ ಲಾಜಿಕ್ ಮೈಂಡನ್ನು ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ನಾಳೆ ನಾವು ಸಾಯ್ತೇವೆ. ನೋ ಮಕ್ಕಳೇ, ನಾಳೆ ನಾವು ಸಾಯಲ್ಲ, ನಾವು ಬದುಕ್ತೀವಿ. ಆಮೆನ್, ಹಲ್ಲೆಲೂಯಾ. ನಮ್ಗೆ ಇನ್ನೊಂದು ಜೀವನ ಇದೆ, ಆಮೆನ್, ಇನ್ನೊಂದು ಜೀವಿತ ಇದೆ. ಹಲ್ಲೆಲೂಯಾ. We have another life, an eternal life to spend in Amen. eternity with the Hallelujah. eternal God. ಆಮೆನ್. ನಿತ್ಯವಾಗಿ ಪರಲೋಕದ ತಂದೆ ಮನೆಯಲ್ಲಿ Amen. ಕೂತ್ಕೊಂಡು ದೇವರ Hallelujah. ರಾಜ್ಯಕ್ಕಾಗಿ ಇರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಇಷ್ಟಪಟ್ಟು ಆಶೀರ್ವಾದ ಮಾಡೋದಕ್ಕಾಗಿ ಕರೆದಿದ್ದಾನೆ. ಅದಕ್ಕೆ ಇವತ್ತು ನೀವು ಇಷ್ಟಪಟ್ಟು ಕೇಳಿ ನೋಡಿ, ದೇವರು ಇದು ಬೇಕು ನನಗೆ, ಹಲ್ಲೆಲೂಯಾ. ಆಶೀರ್ವಾದ ಕೊಡಪ್ಪ. ದೇವ್ರನ್ನ ಕರೆದ ಮಾಡ್ತಾನೆ. ದೇವ್ರೆ ನನಗೆ ದೊಡ್ಡ ಮನೆ ಕೊಡಪ್ಪ, ನನ್ನ ಮನೇಲಿ ಕೂಡ 10 ಜನ ಕರೆಸಿ ಪ್ರೇಯರ್ ಮಾಡ್ತೀನಪ್ಪ, ಜನಗಳೆಲ್ಲ ಕೂತ್ಕೋಬೇಕು ಪ್ರೇಯರ್ಗೆಪ್ಪ. ಕೇಳಿ ನೋಡಿ, ಖಂಡಿತ ದೇವ್ರು ಕಾರ್ಯ ಮಾಡ್ತಾರೆ. ಅದಕ್ಕೆ ದೇವ್ರ ಅಪ್ಪ ವಾಕ್ಯ ಹೇಳುತ್ತೆ, ಆತ ನಾಮದಲ್ಲಿ ವಿಶ್ವಾಸ ಇಟ್ಟು ಭರವಸೆ ಇಟ್ಟು ಆತ ನಾಮದಲ್ಲಿ ತಂದೆ ಹತ್ರ ಏನು ಬೇಡಿದ್ರು ಕೂಡ ಅದಕ್ಕೆ ಅರ್ಥ ನಿಮಗೆ ಕಾರ್ಯ ಮಾಡ್ತಾನೆ. ಅವರ ಚಿತ್ತಾನುಸಾರವಾಗಿ, ಆತನ ಚಿತ್ತಾನುಸಾರವಾಗಿ ನೀವು ಪ್ರಾರ್ಥನೆ ಮಾಡಿದರೆ, ದಿಸ್ ಈಸ್ ದ ಕಾನ್ಫಿಡೆನ್ಸ್ ವಿ ಹ್ಯಾವ್ ಇನ್ ಹಿಮ್. ವಾಟ್ಸ್ ಎವರ್ ವಿ ಪ್ರೇ ಅಂಡ್ ಶೂರ್ಲಿ ಹಿ ವಿಲ್ ಹಿಯರ್ ಅಸ್. ಆಮೆನ್, ಹಲ್ಲೆಲೂಯಾ. ವಾಟ್ ಇಸ್ ದಟ್ ಕಾನ್ಫಿಡೆನ್ಸ್? ದೇವರು ನಮಗೆ ಕೊಡ್ತಾರೆ. ಹಿ ಇಸ್ ಎ ನಂಬಿಗಸ್ತನಾದ ದೇವರು. ಹಿ ಇಸ್ ಎ ಫೇತ್ಫುಲ್ ಗಾಡ್. ನಥಿಂಗ್ ಇಸ್ ಇಂಪಾಸಿಬಲ್, ನಥಿಂಗ್ ಇಸ್ ಟು ಹಾರ್ಡ್ ಫಾರ್ ಮೈ ಗಾಡ್. ಈ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಜೀವನದಲ್ಲಿ ಯಾವುದೆಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿತ್ತು ಮಗಳೇ, ಆ ಬಾಗಿಲುಗಳು ನಿಮಗಾಗಿ ತೆರೆಯಲ್ಪಡುತ್ತೆ. ಈ ಜೀವನಗಳಲ್ಲಿ ಯಾರೆಲ್ಲ ಹಣ ಕೊಡಕ್ಕಾಗ್ಲಿಲ್ಲ, ಹಣ ದೇವ್ರು ಕೊಡಂಗೆ ದೇವ್ರು ಮಾಡ್ತಾರೆ. ಈ ಜೀವನಗಳಲ್ಲಿ ಯಾವುದೆಲ್ಲ ಗರ್ಭ ಮುಚ್ಚಲ್ಪಟ್ಟಿದೆ, ಆ ಗರ್ಭಗಳು ತೆರೆಯಲ್ಪಡುತ್ತೆ. ಯೇಸು ನಾಮದಲ್ಲಿ ಕಾರ್ಯ ಮಾಡ್ತಾರೆ. ಎಲ್ಲೆಲ್ಲಿ ಹೋಗ್ಬೇಕು, ಹೊಸ ಅಂಗಡಿಗಳು ಬರುತ್ತೆ, ಹೊಸ ಮಿಷಿನ್ಗಳು ಬರುತ್ತೆ, ಹೊಸ ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳು ಬರುತ್ತೆ. ನಿಮಗೆ ನಿಮ್ಮ ಮಕ್ಕಳಿಗೆ ಹೊಸ ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹಗಳು, ಫೀಸ್ಗಳು ಉಂಟಾಗಿ ಬರುತ್ತೆ ನಿಮಗೆ. ನೀನು ನಂಬಿಕೆ ಇಡಿ. ಸತ್ತು ಹೋದ ಗರ್ಭದಲ್ಲಿ ಏನಮ್ಮ ದೇವರು 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 ಅಂತೀಯ, ನಿನಗೊಂದು ಮಗು ಕೊಟ್ಟಿಲ್ವಲ್ಲಮ್ಮ ಅಂತ ಹೇಳಿ ಸಾರಳ ಈರೈಸ್ತಾರೆ ಜನ. ಆದರೂ ಕೂಡ ಅವಳ ನಂಬಿಕೆನ ಕರ್ತನ ಮೇಲೆ ಇಟ್ಬಿಟ್ಲು. ಅದಕ್ಕೆ ವಾಗ್ದಾನ ಮಾಡಿದ ಆತನನ್ನು ನಂಬಿಗಸ್ತನೆಂದು ಎಣಿಸ್ಬಿಟ್ಲು. ಶಿ ಕನ್ಸಿಡರ್ ಗಾಡ್ ಆಸ್ ಎ ಫೇತ್ಫುಲ್ ಗಾಡ್. My God is a faithful God. Hallelujah. ಪ್ರಾಯದ ಸಿಂಹಗಳು ಹೊಟ್ಟೆಗೆಲ್ಲದೆ ಹಸಿದರೂ ಕೂಡ ನೇತ್ರ ಅವರೇ ಕರ್ತನ ನಂಬಿದ ಮಕ್ಕಳಿಗೆ ಒಂದೇ ಒಂದು ಕೊರತೆ ಇರೋದಿಲ್ಲ. ಇಲ್ಲ ಹೇಳಿ, ಒಂದೇ ಒಂದು ಕೊರತೆ ಇಲ್ಲ. 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 ಪ್ರಾಯದ ಸಿಂಹಗಳಿಗಿಂತ ನಾವು ಶ್ರೇಷ್ಠವಾಗಿದ್ದೇವೆ. ನಾವು ಶ್ರೇಷ್ಠರಾಗಿದ್ದೇವೆ. ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನ ನೋಡಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಅದಾಗಿಲು ದೇವರು ಅವುಗಳನ್ನ ಸಾಕಿ ಸಲಹುತ್ತಾನೆ. ಯಾಕಂದ್ರೆ He is a faithful God. ಆಮೆನ್, ಹಲ್ಲೆಲೂಯಾ. ಹಾರಾಡ ಗುಬ್ಬಚ್ಚಿಗಳಿಗೆ, ಗುಬ್ಬಿ ಮರಿಗಳಿಗೆ ಗೂಡು ಕೊಡ್ತಾರೆ ದೇವರು. ಗುಬ್ಬಿ ಮರಿಗಳಿಗೆ ಗೂಡು ಕೊಡ್ತಾರೆ. ಹಲ್ಲಿಗಳಿಗೆ ಅರಮನೆಯಲ್ಲಿ ತಗೊಂಡೋಗಿ ಸ್ಥಳ ಕೊಟ್ಬಿಡ್ತಾರೆ, ಅರಮನೆಯಲ್ಲಿ ಕೊಡ್ತಾರೆ. ಇಲಿಗಳಿಗೆ ದೊಡ್ಡ ದೊಡ್ಡ ಗೋಡನ್ಗಳು ಕೊಡ್ತಾರೆ. ನಾವು ಗೋಡನ್ ಕಟ್ಟಿ ರೆಡಿ ಮಾಡಿಕ್ಕಿರ್ತೀವಿ, ಗೋಡನ್ ಒಳಗೆ ಇಲಿಗಳು ಹೋಗಿ ಕೂತ್ಕೊಂಡಿರುತ್ತೆ. ಎಷ್ಟು ಬೇಕು ತಿನ್ಕೊಳ್ರ ಅನ್ನತ್ತೆ ನೋಡಿ. ಹಾಂ, ಎಷ್ಟು ಬೇಕು ತಿನ್ಕೊಳ್ಳಿ. ಮೊನ್ನೆ ಯಾರೋ ಒಬ್ಬ ಫೋನಲ್ಲಿ ಹೇಳ್ತಾರೆ, ಪಾಸ್ಟ್ರೆ ಹತ್ತತ್ರ 2.5 ಲಕ್ಷ ಖರ್ಚಾಯ್ತು. ಏನಾಯ್ತು? ಒಂದೇ ಒಂದು ವೈರ್ ಕಚ್ಬಿಟ್ಟಿದೆ. ಯಾರು ಕಚ್ಚಿದ್ದು? ಇಲಿ ಕಚ್ಬಿಟ್ಟಿದೆ. ಆಡಿ ಕಾರ್ದು ಇಲಿ ಕಚ್ಬಿಟ್ಟಿದೆ. ಆಡಿ ಕಾರ್ ಅಳ್ಳಾಡ್ಬಿಟ್ಟ ಅವನು. ಯಾಕಂದರೆ ಮೇಯ್ನ್ ಕೇಬಲ್ ಅದು, ಆ ಸರ್ಕ್ಯೂಟ್ ಬರುತ್ತಲ್ಲ ಡೈನಾಮಿಯಿಂದ, ಅಲ್ಲಿಂದ ಮೇಯ್ನ್ ಕೇಬಲ್ ಹೋಗಿ ಇದಕ್ಕೆ ಎಂಥ ದೊಡ್ಡ ಕಟಿಂಗ್ ಪ್ಲೇಯರ್ ಇರ್ಬೋದು ಮನೋಜ್ ಅವರೇ, ಎಂಥ ಕಟಿಂಗ್ ಕಲ್ಲಿರ್ಬೋದು, ಹಲ್ಲುಗಳು ಎಷ್ಟು ಶಾರ್ಪ್ ಇರ್ಬೋದು. ಎಲ್ಲ ಕಚ್ಬಿಟ್ಬಿಟ್ಬಿಡ್ತು. ಹೇಳ್ದೆ, ನೀ ದೇವ್ರಿಗೆ ಕೊಡಬೇಕಾಗಿರೋದು ಯಾವುದೋ ಕೊಟ್ಟಿಲ್ಲ, ಅದಕ್ಕೆ ದೇವ್ರು ಇಲ್ಲಿನ ಕಳಿಸಿದ್ದಾನೆ ಅಂತ ಅಂದೆ ನಾನು.
ಹೌದು ಬ್ರದರ್, ಈ ಆಡಿ ಕಾರ್ ತೊಗೊಂಡಾಗ ನಾನು ದೇವ್ರ ಹರಕೆ ಮಾಡಿದೆ, 50,000 ರೂಪಾಯಿ ದೇವ್ರು ಹಾಲಿಗೆ ಕೊಡ್ತೀನಿ ಅಂತೇಳಿ ನಾನು ಕೊಡದೆ ಹೋಗ್ಬಿಟ್ಟೆ ಬ್ರದರ್. ಅದಕ್ಕೆ 5 4s are 50 4 ಟೈಮ್ಸ್ 2.5 ಲಕ್ಷ 4ರಷ್ಟು ಜಕ ಹೇಳ್ತಾನಲ್ಲ. ನಾನು ಯಾರಾದರೂ ಒಬ್ಬರ ಹತ್ರ ಏನಾದರೂ ಒಂದು ಎಳ್ಕೊಂಡಿದ್ದಾರೆ 4 ಕೊಡ್ತೇನೆ. ನಂಬರ್ಸ್ ಹೇಳುತ್ತೆ ಅರಣ್ಯ ಕಾಂಡದಲ್ಲಿ, ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬನ ಒಂದು ಕುರಿಯನ್ನು ಕದ್ದರೆ ಅವನು ಸಿಕ್ಕಿಬಿದ್ದರೆ ಅವನು 5 ಕುರಿಗಳನ್ನ ವಾಪಸ್ ಕೊಡಬೇಕು. ಒಂದು ಎಮ್ಮೆಯನ್ನು ಕದ್ದರೆ 3 ಎಮ್ಮೆಗಳನ್ನ ವಾಪಸ್ ಕೊಡಬೇಕು. 4 ಟೈಮ್ಸ್ ಹಿ ಹ್ಯಾಸ್ ಟು ಗಿವ್, 4ರಷ್ಟು ಕೊಡಬೇಕು ಅಂತ ಬೈಬಲ್ ಹೇಳುತ್ತೆ. ಅದಕ್ಕೆ ಸಕ ಹೇಳ್ತಾನೆ, ಒಂದು ವೇಳೆ ಯಾರಾದರೂ ಒಬ್ಬರನ್ನ ಕಿತ್ಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ಕೊಟ್ಬಿಡ್ತೀನಪ್ಪ. ಅದಕ್ಕೆ ಅಪ್ಪ ಹೇಳ್ತಾರೆ, ಮೊದಲು ಕೊಡು ಮಗ, ಪೆಂಡಿಂಗ್ ತುಂಬ ಇದೆ ನಿಂದು, ಕೊಟ್ಬಿಡ್ತಾನೆ. ಕೊಟ್ಟಾದ್ಮೇಲೆ ಅವನ ಮನಸ್ಸು ಕೇಳಲ್ಲ. ಇನ್ಸೆಂಟ್ ಅವರೇ ಅವನೇನು ಹೇಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ತೆಗೆದು ಪರಲೋಕ ರಾಜ್ಯಕ್ಕೆ ಬಡವರಿಗೆ ಕೊಡ್ತೇನೆ. ನನ್ನ ಆಸ್ತಿಯಲ್ಲಿ ಅರ್ಧವನ್ನು ತೆಗೆದು ಬಡವರಿಗೆ ಕೊಡ್ತೇನೆ. ಅವನೊಬ್ಬ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲದೆ ಎಕ್ಸೈಸ್ ಆಫೀಸರ್ ಅವನು. ಎಲ್ಲಾರ್ಥ ಬಡ್ಡಿ ತೆಗೆದು ಗೀವ್ ಅಂದ್ಬಿಟ್ಟು ಯಾವುದೆಲ್ಲ ಎಳ್ಕೊಂಡಿದ್ಯಾ ತೆಗಿಯೋದಲ್ಲ. ದ ವೆಲ್ತ್ ಆಫ್ ದ ಸಿನ್ನರ್ಸ್ ಆರ್ stored up for the righteous man. But same God says, whatever the bribe money he had, when he says, I want to give off for your kingdom, Lord says, it's okay, you give it. Glory Jesus la. ನಮ್ಮ ಅರ್ಧವನ್ನು ಕರ್ತರು ಕೊಟ್ಟಿದ್ದೀವ. ನಮ್ಮ ಅರ್ಧ ಸಮಯವನ್ನು, ನಮ್ಮ ಅರ್ಧ ದೇಹವನ್ನು, ನಮ್ಮ ಅರ್ಧ ಆಸೆಗಳನ್ನು, ನಮ್ಮ ಅರ್ಧದಲ್ಲಿರತಕ್ಕಂಥ ಎಲ್ಲ ಪ್ಲೆಷರ್ ಮೈಂಡ್ಗಳನ್ನ ದೇವ್ರ ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವ. ಸಂತೋಷ ಬರೋಕ್ಕೆ ಹೋಗುತ್ತೆ, ಮಜಾ ಮಾಡೋಕ್ಕೆ ಬೇಡ. ಇವತ್ತು ಹೋಗಿ ದೇವಾಲಯಕ್ಕೆ ಹೋಗೋಣ, ಅದು ನೀವು ದೇವ್ರ ರಾಜ್ಯಕ್ಕೆ ಕೊಡತಕ್ಕಂಥ ಒಂದು ತ್ಯಾಗದ ಕಾಣಿಕೆ. ದೇವ ನಮಗೆ ಸ್ತೋತ್ರವಾಗಲಿ. ದಿಕ್ಕಿಲ್ಲದವನ ಪರಾಮರ್ಶನ ಧನ್ಯನು, ಯೆಹೋವನವನ ಆಪತ್ಕಾಲದಲ್ಲಿ ರಕ್ಷಿಸ್ತಾನೆ ಅಂತ ಹೇಳುತ್ತೆ. ದಿಕ್ಕಿಲ್ಲದವರು ಯಾರು? He who blessed is the man who shows the pity for the poor. God will rescue him in the days of his trouble. ಅವನ ಕಷ್ಟದ ಕಾಲದಲ್ಲಿ ದೇವರವನನ್ನ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿದ್ದ ಕಾಲದಲ್ಲಿ ಜೋಬಲ್ಲಿ ಜಲಜಲ ಅಂತ ದುಡ್ಡು ತುಂಬಿರೋ ಟೈಮಲ್ಲಿ ಗಲಗಲ ಅಂತ ದೇವರಾಜ್ಯ ಕೊಡಕ್ಕೆ ಟೈಟ್ ಮಾಡಿ, ಅದು ಬಿಟ್ಟು ಗಲಗಲ ಅಂತ ವೆಲ್ಡಿಂಗ್ ಹಾಕ್ಬಿಟ್ಟು ಟಾಕ ಹಾಕಿ ಆ 1,80,000 ಮೇಲೆ ಮನೋಜವರೇ, ದೇವ್ರದೊಂದು ಪರ್ಪಸ್ ಇದೆ. ಅದು ಇಂಥ ಕಾರ್ಯಕ್ಕೆ ನಿನ್ ಕೈಲಿ ಕೊಡೋದಕ್ಕೇನೆ ನಿನ್ಗೆ ಮೊದಲೇ ನಿನ್ನ ಕೈಲಿ ಕೊಡಿಸಿ ಇಡ್ತಾರೆ. ಅದನ್ನ ದೇವ್ರು ನಮಗೆ ಸ್ತೋತ್ರವಾಗಲಿ. ಇದಕ್ಕೆ ನಾವು ಯೋಚನೆ ಮಾಡಬೇಕು. ಆ ರೀತಿ ದೇವ್ರ ರಾಜ್ಯಕ್ಕಾಗಿ ಯೋಚನೆ ಮಾಡಬೇಕಾದ್ರೆ ದೇವ್ರು ದೊಡ್ಡ ಆಶೀರ್ವಾದ ಮಾಡ್ತಾರೆ. ಇವತ್ತು ಯಾಕೆ ಮನೇಲಿ ಲ್ಯಾಕು, ಯಾಕೆ ಮನೇಲಿ ದರಿದ್ರ, ಯಾಕೆ ಮನೇಲಿ ಇನ್ನೂ ಕೊರತೆ? ಯಾಕಂದರೆ ದೇವ್ರ ರಾಜ್ಯಕ್ಕೆ ನಾವು ಘನವಾಗಿ ಕೊಡಬೇಕಂತೇಳಿ ನಾವು ಯೋಚನೆ ಮಾಡೋದಿಲ್ಲ. ಯಾವಾಗ ನೀವು ಯೋಚನೆ ಮಾಡೋದಿಲ್ಲ, ದೇವ್ರೇನು ಮಾಡ್ತಾರೆ, ನಿಮ್ಮ ಹಣವನ್ನು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅದು ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಫ್ಲೋ ಆಗಬೇಕಾ? ಈ ಜೂನ್ ತಿಂಗಳಲ್ಲಿ ಜಾಲಿಯಾಗಿರ್ಬೇಕಾ, ಬಿಂದಾಸಾಗಿರ್ಬೇಕಾ? ಕರ್ತನಿಗೆ ಉತ್ತಮವಾದ ಕಾಣಿಕೆ ಇಟ್ಕೊಂಡು ಬನ್ನಿ. ದೇವಾಲಯಕ್ಕೆ ಭಾನುವಾರ ಬಂದು, ಅಪ್ಪ ಇದೋ ಸ್ವಾಮಿ ನಿನ್ನ ರಾಜ್ಯಕ್ಕೆ ತರ್ತಿದ್ದೀನಪ್ಪ, ಈ ನನ್ನ ಉತ್ಕೃಷ್ಟವಾದ ಕಾಣಿಕೆ ಸ್ವೀಕಾರ ಮಾಡಪ್ಪ ಅಂತೇಳಿ ಕೊಟ್ಟು ನೋಡಿ. ನಂಬಿಗಸ್ತನಾದ ದೇವರು ತಾನು ಮಾಡಿದ ವಾಗ್ದಾನವನ್ನು ನಿಮ್ಮಿಂದ ಯಾವತ್ತೂ ಆತ ಕೆಳಗೆ ಬಿಡೋದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಆ ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ, ಹೇಳಿ ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಪಡೆದಳು. ನಂಬಿಕೆಯಿಂದಲೇ ಶಕ್ತಿಯನ್ನು ಪಡೆದಳು. ಆಗ ನಂಬಿಕೆ ಕೊಡ್ಬೇಕೆಂದು ಹೇಳ್ತಾರೆ. ಆ ನಂಬಿಕೆ ಆಶೀರ್ವಾದ ದೊಡ್ಡ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅದು ಬರೋದಕ್ಕೆ ದೇವರೊಂದು ದೊಡ್ಡ ಕಾರ್ಯ ಮಾಡ್ತಾರೆ. ಪ್ರಿಯ ಮಕ್ಕಳೇ, ಅದಕ್ಕಾಗಿ ನಾವು ವೆಯ್ಟ್ ಮಾಡ್ಬೇಕು. ದೇವರೇ ನಿನ್ನ ರಾಜ್ಯಕ್ಕಾಗಿ ನಾವು ವೆಯ್ಟ್ ಮಾಡ್ತೀನಪ್ಪ, ನಿನ್ನ ಚಿತ್ತಕ್ಕಾಗಿ ವೆಯ್ಟ್ ಮಾಡ್ತೀನಪ್ಪ. ಆ ಒಂದು ತಾಳ್ಮೆ ನಿಮಗೆ ಬಂದರೆ ಖಂಡಿತ ತಾಳಿಯಾನು ಬಾಳಿಯಾನು ಅಂತ ಹೇಳುತ್ತೆ. ನೀ ತಾಳ್ಮೆಗೆ ಇರಬೇಕು, ಅವಸರ ಮಾಡಬಾರ್ದು. ಇವತ್ತು ತೆಂಗಿನಕಾಯಿ ಬೀಜ ಬಿಚ್ಚಿಬಿಟ್ಟು ನಾಳೆ 2 ಬೊಂಡ ಕೊಡು ಅಂದರೆ ಅದೆಲ್ಲಿ ಕೊಡತ್ತೆ? ಬೊಂಡ ಕೊಡೋ 2 ಬೋಂಡನೇ ಕೊಡತ್ತದೆ ನಿನಗೆ. ಬೋಂಡ ಅಂಗಡಿಯಿಂದ ತಂದು ನೀರು ತಲೆ ಮೇಲೆ ಇಟ್ಕೊಂಡು ಹಚ್ಚಿಬಿಟ್ಟು ಚೆನ್ನಾಗಿ ಉಜ್ಕೊಂಡು ತಿನ್ಬೇಕಷ್ಟೇ. ಬೊಂಡ ನೀರು ಬೇಕಾ, ಎಳ್ನೀರು ಬೇಕಾ? ಫಸ್ಟು ಕಳೆ ನೀರು ಹಾಕು, ನೀರು ಹಾಕು, ಡೈಲಿ ಹಾಕೋದಕ್ಕೆ ಪಾಚಿ ಕಟ್ಟು, ಗಿಡ ರೆಡಿ ಮಾಡು. ಆಮೇಲೆ ಒಂದೊಂದೇ ಬರ್ತಾ ಇರುತ್ತೆ. ಒಂದೊಂದು ಸತಿ ಬಿತ್ತು ಅಂದರೆ ನಿನ್ನ ತಲೆನೇ ಸುತ್ತಂಗಿರುತ್ತೆ ನಿನಗೆ. ಯಾರೋ ಒಬ್ಬ ಮನುಷ್ಯ ಪ್ರೇ ಮಾಡ್ದ, 4 ವರ್ಷ ನಿಮ್ಗೆ ನೀರು ಹಾಕಿದ್ದೀನಿ, ಯಾವತ್ತಾದರೂ ನೀನು ಎಳ್ನೀರು ಕೊಟ್ಟಿದೀಯ ನೀನು ನನಗೆ? ಬರೀ ಕಾಯಿ ಬಿಟ್ಕೊಂಡು ಸುಮ್ಮನೆ ನಿಂತಿದೀಯಾ? ಒಂದು ರೈಪ್ ಆಗಿದೆಯಾ ಕಾಯಿದು? ಅಲ್ಲಿಂದ ತಿರುಗಿಬಿಟ್ಟು ಹೇಳ್ತಾರಂತೆ, ಬಾಯಲ್ಲಿ ಈ ಮರ ಕಡ್ದಾಕ್ಬಿಡು ನೀನು ಅಂತ ಕೆಲಸದ ತೋಟಗಾರರು ಹೇಳ್ತಾನಂತೆ. ಅವನು ಹಂಗೆ ಹೇಳ್ತಾ ಇದ್ದಂಗೆ ಮೇಲಿಂದ ಒಂದು ಕಾಯಿ ಬಿದ್ದುಬಿಡ್ತಂತೆ. ಸೈದ ಬಂದು ನೀವು ತಲೆ ಮೇಲೆ ಬಿದ್ದುಬಿಡ್ತಂತೆ. ಒಂದು ಕಾಯಿ ಬಿದ್ದಾಗೆ ದಂಡಮ್ ದಶಗುಡಮ್
ತೊಗೊಂಡೋಗಿ ICU ವಾರ್ಡಲ್ಲಿ ಹಾಕ್ಬಿಟ್ರೆ ತೊಗೊಂಡೆ. ಆ ಏಟು ಅಷ್ಟು ದೊಡ್ಡದು ಅಲ್ಲಿಂದ ಬಿದ್ದಿರೋದು. ಮರ ಹೇಳ್ತಂತೆ, ನಿನಗೆ ಎಳ್ನೀರು ಕೊಡೋಕ್ಕೆ ನಾ ತಾಳ್ದಿದ್ದೀನಿ, ನೀನು ತಾಳ್ಮೆಯಾಗಿ ಇರ್ಬೇಕು ತಾನೆ. ತಾಳ್ಮೆಲ್ದೆ ತಕಡಿ ಥರ ತಡ ಅಂತ ಕೂತ್ಕೊಂಡ್ರೆ ನಿನ್ನ ತಲೆನೇ ತಗೊಬಿಡತ್ತೆ ನಿನಗೆ. ಏಟು ಬಿದ್ದ ಮೇಲೆ ಅವತ್ತಿಂದ ತಣ್ಣಗಾಗ್ಬಿಟ್ಟಂತೆ. ಬೇಡಪ್ಪ, ನೀ ಯಾವಾಗನ ಕೊಡು, ನಾನು ಕಾಯ್ತೀನಿ ನಿನಗೆ. ಮರ ಇರೋವ್ರಿಗೆ ಮರ ಎಲ್ಲೂ ಬಿಟ್ಟು ಹೋಗಲ್ಲ. ನೀವು ಹಾಕಿದ ಮರ ಇಲ್ಲಿಂದ ಬಂಟ್ವಾಳಲ್ಲಿ ಹಾಕಿದ ಮರ ಸಡನ್ನಾಗಿ ಶಕ್ತಿನಗರ ಹೋಗ್ಬಿಡ್ತದ? ಇಲ್ಲ ರೀ. ಬಂಟ್ವಾಳ ಹಾಕಿದ ಮರ ಸಡನ್ನಾಗಿ ತಾನಾಗೋ ಬಾಂಬೆಗೋ ಇಲ್ಲ ನಾಸಿಕ್ಗೋ ಇಲ್ಲ ತುಮಕೂರ್ಗೆ ಹೋಗಿ ನಾ ಈ ಕಡೆ ಇದ್ದೀನಿ ಇಲ್ಲಿ ಬಾ ನೀನು ಅಂತ ಹೇಳಿ ಕರಿಯತ್ತಾ? ಇಲ್ಲ, ನಂಬಿಗಸ್ತಿಗೆ ಅಲ್ಲೇ ಇರುತ್ತೆ. ನೀನು ಎಲ್ಲಿ ಬೀಜ ಹಾಕಿದ್ಯಾ ಅಲ್ಲೇ ಮರವಾಗಿ ಬರುತ್ತೆ. ಹಲ್ಲೆಲೂಯಾ. ಮರದ ಗುಣ ಅದೇ, ಅಲ್ಲೇ ಗುಣ ಆಗಿ ಹೇಳುತ್ತೆ. ಎಷ್ಟು ಬೇಕಾದ ತಿನ್ನು ನೀನು. ತೆಂಗಿನಕಾಯಿ ಬೇಕಾ, ಎಣ್ಣೆ ಬೇಕಾ, ಬರ್ಫಿ ಬೇಕಾ, ಎಲೆ ಬೇಕಾ, ಪರ್ಕೆ ಬೇಕಾ, ಹೊಡ್ಕೋ, ಯಾವುದನ್ನ ಬಡ್ಕೋ. ಕೊನೆಗೆ ಸತ್ತೋದ ನಾನೇ ಬರ್ತೀನಿ ಕೆಳಗೆ ಬಂದು ಚಟ್ಟನೇ ಎತ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳುತ್ತೆ. ಒಂದು ಸಾಧಾರಣ ಮರ ಎಷ್ಟು ಶಕ್ತಿ ಇದೆ. ಒಂದು ಮರ ಹಾಕಿದ ಮೇಲೆ ಒಂದು ತೆಂಗಿನಕಾಯಿ ಕೊಡುತ್ತೆ, ಎಳ್ನೀರು ಕೊಡುತ್ತೆ, ಸಾರು ಕೊಡುತ್ತೆ, ಹಾಲು ಕೊಡುತ್ತೆ, ತೆಂಗಿನ ಹಾಲು ಕೊಡುತ್ತೆ, ತೆಂಗಿನ ಎಣ್ಣೆ ಕೊಡುತ್ತೆ. ಏನೆಲ್ಲ ಮಾಡಿದ್ದಾರೆ ಪ್ರಾಡಕ್ಟ್ಸ್ಗಳು. ಅದಲ್ಲಿ ಬೇಕಾದ ಎಲ್ಲ ರೀತಿ ಮಾಡಿ ಕೊನೆಗೆ ಪರ್ಕೆ ಕೂಡ ಗುಡಿಸ್ಬೋದು. ಅದಲ್ಲೇ ಗುಡಿಸ್ಬೋದು. ಚಪ್ರ ಹಾಕ್ಬೋದು. ನಮ್ಮ ಮನೆ ಮುಂದೆ ಬಿಸಿಲು ಬರದೇ ಹಾಗೆ ನಾವು ಚಪ್ರ ಹಾಕ್ಕೊಡುತ್ತೆ, ಎಲ್ಲ ಮಾಡಿಕೊಡುತ್ತೆ. ಒಂದೊಂದು ವಸ್ತು ಕೂಡ ಅದರಲ್ಲಿ ಲಾಭವಾಗುತ್ತೆ. ಸಾಧಾರಣವಾಗಿ ಹಾಕಿದ ಮರನೇ ಇಷ್ಟು ಲಾಭ ಕೊಡೋದಾದರೆ ನಿಮಗೆ ಕರ್ತನ ವಾಕ್ಯ ಎಷ್ಟು ಲಾಭ ಕೊಡಬಹುದು. ಅದಕ್ಕೆ ನಂಬಿಗಸ್ತನಂತ ಎಣಿಸ್ರಿ. ಈ ತಿಂಗಳಲ್ಲಿ ಈ ತಿಂಗಳು ದೇವರು ನಿಮ್ಗೆ ಏನು ವಾಗ್ದಾನ ಮಾಡಿದ್ದಾರೆ ಖಂಡಿತ ನಾನು ಹೇಳ್ತೇನೆ 100% ಆ ವಾಗ್ದಾನ ನಿಮ್ಗೆ ನೆರವೇರುತ್ತೆ. ಅದ್ರಲ್ಲಿ ಅನುಮಾನ ಇಲ್ಲ. ಭಯಪಡಬೇಡಿ, ಅನುಮಾನ ಪಡಬೇಡಿ, ನಿಶ್ಚಲರಾಗಬೇಡಿ, ನಿಶ್ಚಿಂತರಾಗಿ ಕರ್ತನ ಮೇಲೆ ಭರವಸೆ ಇಟ್ಟು ದೇವರೇ ಇದೆಲ್ಲ ನೀವು ಮಾಡ್ತೀಯಾ, ನೀವು ಮಾಡೋದಕ್ಕಾಗಿ ಸ್ತೋತ್ರ ಅಂತೇಳಿ ಅಪ್ಪನ ಮೇಲೆ ಭರವಸೆ ಇಟ್ಬಿಟ್ರೆ ಕರ್ತನ ಹೇಳ್ತಾನೆ ಅದೆಲ್ಲ ವಿಷಯದಲ್ಲಿ ಕೂಡ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ಹೊತ್ಕೊಂಡು ಅದು ಬಂದ್ಬಿಡುತ್ತೆ. ಪ್ರಿಯ ಮಕ್ಕಳೇ, ಆಶೀರ್ವಾದ ಬರುತ್ತೆ, ಅದ್ಭುತವಾದ ಕಾರ್ಯ ಬರುತ್ತೆ. ನಾವು ಟರ್ನ್ ಮೀ ಟು Hebrews chapter 6 verse 13. ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡೋದಕ್ಕಾಗದೆ ಇದ್ದುದರಿಂದ ತನ್ನಾಣೆಯನ್ನು ಇಟ್ಟು ಏನ್ರಿ ಇದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನ್ನ ಆಣೆ ಕೊಡ ಕೇಳ್ತೀವಲ್ಲ, ಅಮ್ಮನ ಆಣೆನ ಅಪ್ಪನ ಆಣೆನ ಅಪ್ಪ ಅದೆಲ್ಲ ಬೇಡ, ನನ್ನ ಆಣೆ ಇಡ್ತೀನಿ ಬಾ. ಪ್ರಾಮಿಸ್ ಅಲ್ಲಿ ಕೀಪ್ ಮೈ ಹೆಡ್. ಮಕ್ಕಳ ಕೇಳಲ್ವಾ, ಡ್ಯಾಡಿ ಪ್ರಾಮಿಸ್? ಅಪ್ಪ ಏನು ಮಾಡ್ತಾರೆ, ಮಗು ಕೈ ಎತ್ತಿ ಹಿಂಗೆ ಹೊಚ್ಕೋ ಅಂತ ಹೇಳ್ತಾರೆ. ನನ್ನ ತಲೆ ಮೇಲೆ ಪ್ರಾಮಿಸ್ ಅಂತ ಹೇಳ್ತಾರೆ. ಅಪ್ಪ ಹೇಳ್ತಾರೆ ತನ್ನ ಆಣೆಯನ್ನೇ ಇಟ್ಟು ನಿಜವಾಗ್ಲೂ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ವರ್ಸ್ 15. ಈ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಮನು 3 ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆ ಪಡೆದುಕೊಂಡನು. ಎಲ್ಲ ಹೇಳಿ, ಈ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಮನು 3 ದಿವಸಗಳ ಕಾಲ ಕಾದುಕೊಂಡಿದ್ದು. ಇಲ್ಲ, ತಾಳ್ಮೆಯಿಂದ ಕಾದುಕೊಂಡು. ಬಹು ದಿವಸ, 3 ದಿವಸ ಅಂತ ಇದೆಯಲ್ಲಿ, ಬಹಳ ದಿವಸಗಳ ಕಾಲ ಕಾದು ಆ ಫಲವನ್ನ ದೇವರು ಹೇಳಿದ ಹಾಗೆ ಅವನು ಹೊಂದಿಕೊಂಡನು. ಫಲವನ್ನು ಹೇಳಿದ ಹಾಗೆ ಹೊಂದಿಕೊಂಡ್ಬಿಟ್ಟ. ಪ್ರಿಯ ಮಕ್ಕಳ, ಕಾರಣ ಯಾಕೆ ಗೊತ್ತಾ? ದೇವರು ಹೇಳಿದ ಕಾರ್ಯದಲ್ಲಿ ಒಂದು ಕೂಡ ಅಲ್ಲಿ ಚೇಂಜು ಆಗಲಿಲ್ಲ. ವೆನ್ ಗಾಡ್ ಮೇಡ್ ಎ ಪ್ರಾಮಿಸ್ ಟು Abraham, because he could not swear by no one greater, he swore by himself and he said, surely in blessing I will bless you and multiplying you I will going to multiply you. And so after he had patiently endured, he obtained the promise what God has assured him. ಬಹಳ ದಿವಸಗಳ ಕಾಲ ಕಾದಿತ್ತು. ಪಕ್ಕದಲ್ಲಿ ಹೇಳಿ, ಬಹಳ ದಿವಸಗಳ ಕಾಲ ಕಾದುಕೊಂಡಿದ್ದು ದೇವಾಲಯವನ್ನ ಬಿಟ್ಟು ಹೋಗೋಣ. ಮರೆಯಬೇಡ. ಬಹಳ ದಿವಸಗಳ ಕಾದು ದೇವರಾಮ ಸ್ತೋತ್ರ ಅವರಿಗೆ. ಕೆಲವು ಗಂಡಸರು ಹೇಳ್ತಾರೆ, ನಿನ್ನ ಜೊತೆ ಜೀವನ ಮಾಡಿ ನನಗೆ ಬೇಸರ ಆಗ್ಬಿಟ್ಟಿದೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಹೌದಾ, ಹೋಗು ನಮ್ಮ ಅತ್ತೆ ಜೊತೆ ಇರು ನೀನು, ಅಲ್ಲ ಮತ್ತೆ ನೀನು ನೋಡ್ಕೊಳ್ತಾಳೆ, ಗಂಜಿಯಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀನಿ, ಬೇಸರ ಆಗಬಾರ್ದು. ಅದಕ್ಕೆ ದೇವರು ಕೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಜೂನ್ ತಿಂಗಳಲ್ಲಿ ಯಾವುದೆಲ್ಲ ನೀ ಬೇಸರಗೊಂಡ್ರಿ, ತಿಂಗಳಲ್ಲಿ ನೀ ಬೇಸರಗೊಂಡ ಎಲ್ಲದಕ್ಕೂ ಕ್ಷಮೆ ಕೇಳಿ
ಈ ಜೂನ್ ತಿಂಗಳನ್ನ ಆಹ್ವಾನ ಮಾಡಿ, ದೇವರೇ ನಿನ್ನ ವಾಗ್ದಾನ ಬರಲಪ್ಪ, ಆಮೆನ್. ಈ ವಾಗ್ದಾನಕ್ಕಾಗಿ ನಾನು ಕಾಯ್ತೇನಪ್ಪ, ಸ್ತೋತ್ರಪ್ಪ. ಈ ವಾಗ್ದಾನ ನನ್ನ ಲೈಫಲ್ಲಿ ನೆರವೇರೋದಕ್ಕಾಗಿ ಸ್ತೋತ್ರಪ್ಪ. ಜೀವಮಾನ ದಿನಗಳೆಲ್ಲ ಶುಭಗಳು ಕೃಪೆಗಳು ನನ್ನ ನಿಂಬಾಲಿಸಿ ಆಮೆನ್. ಬರತ್ತಪ್ಪ. ಹಲ್ಲೆಲೂಯಾ. ಆ ದಿನಗಳೆಲ್ಲ ನನ್ನ ಮೇಲೆ ಆಶೀರ್ವಾದ ಬರತ್ತಪ್ಪ. ಆ ದಿನಗಳೆಲ್ಲ ನಾನು ಬಾಲವಾಗೆಲ್ಲ ತಲೆಯಾಗಿರ್ತೇನಪ್ಪ. ಆಮೆನ್. ಹಲ್ಲೆಲೂಯಾ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿದ್ಯಪ್ಪ. ಸ್ತೋತ್ರಪ್ಪ. ನನ್ನ ವೈರಿಗಳ ಮುಂದೆ ನೀ ನನಗಾಗಿ ಔತಣವನ್ನು ಸಿದ್ಧ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಆಮೆನ್. ಹಿಂಗಿದ್ದೀನಿ, ಹಿಂಗಿದ್ರೆ ಬೂಟಾಟಿಕೆ ಜೀವನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆ ವೆಯ್ಟಿಂಗ್ ಪೀರಿಯಡಲ್ಲಿ ಏನು ಮಾಡಬೇಕಂದ್ರೆ ಕನ್ಫೆಷನ್ ಮಾಡಬೇಕು. ಅರಿಕೆ ನೀವು ಮಾಡ್ತಾ 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 ಆ ಕಾರ್ಯಗಳು ನೆರವೇರುತ್ತೆ. ಬರುತ್ತೆ. ಆಮೆನ್. ಅದಕ್ಕೆ ಸಾರಾಳು ವಾಗ್ದಾನ ಮಾಡಿದ ಆತನನ್ನು ನಂಬಿಗಸ್ತನು ಎಂದು ಎಣಿಸಿದಳು. ಅದಕ್ಕೆ ದೇವರವಳು ಅವಳು ನೋಡಿದ್ಲ, ದೇವ್ರು ಏನು ಮಾಡ್ತಾರೆ ನೋಡ್ದ, ಗರ್ಭನೇ ಮುಚ್ಚೋಗಿದೆ, ಇವಳು ನನ್ನ ನಂಬಿಗಸ್ತ ಎಣಿಸಿದಾಳೆ. ಶೇ ಇವಳಿಗೆ ನಾನು ಮಾಡಿಬಿಡ್ಬೇಕು, ನಾನು ಆಣೆ ಇಟ್ಬಿಟ್ಟಿದ್ದೀನಿ ಇವರ ಗಂಡನ ಮೇಲೆ, ನನ್ನ ಆಣೆನ ಇಟ್ಬಿಟ್ಟಿದ್ದೀನಿ. ಆಮೆನ್. ಆಮೇಲೆ ಇವಳನ್ನ ಕಿರಿಕ್ ಮಾಡ್ಕೊಂಡ್ಬಿಟ್ಟಾಳು, ಬೇಡ ಇವಳು ಕೊಟ್ಬಿಡೋಣ, ತಥಾಸ್ತು ಅಂತೇಳಿ ದೇವರು ಅವಳು ಗರ್ಭನ ಓಪನ್ ಮಾಡಿದ್ರು. ಅವಳು ಮದರ್ ಆಗಿದ್ದು ಯಾವಾಗ 90 years. ಅಬ್ರಾಮ್ ಫಾದರ್ ಆಗಿದ್ದು ಯಾವಾಗ 100 years. 100. ಅಪ್ಪ ಆಯಿಂದ ಎಪ್ಪೋದು 1 century ಬಾರಿಸ್ಬಿಟ್ರು ಅವರು. ಹಾಂ, ಇವತ್ತು ನಾವು ಹೇಳ್ತೀವಿ 30 ವರ್ಷ ಆಯಿತು, 15 ವರ್ಷ ಆಯಿತು, ನಮ್ಗಿನ್ನೂ ಅದೆಲ್ಲ ದೇವ್ರು ಕೊಟ್ಟಿಲ್ಲ. ಡೋಂಟ್ ವರಿ, ಗಾಡ್ ಈಸ್ ಆನ್ ದ ವೇ. Your miracle is on the way. Amen. Your blessing is on the way. Amen. Your anointing is on the way. Hallelujah. The Lord is getting ready for you. Amen. He want to prepare a table before the presence of your enemies. ನಿನ್ನ ಶತ್ರುಗಳ ಮುಂದೆ ದೇವರು ನಿನಗೆ ಔತಣವನ್ನು ಸಿದ್ಧ ಮಾಡಕ್ಕೆ, ನಿನ್ನ ಗಂಡನ ಮುಂದೆ ನಿನ್ನ ಸಂಬಂಧಿಕರು ಯಾರನ್ನ ತುಳಿದಿದ್ದಾರೆ ಆ ತುಳಿಯಲ್ಪಟ್ಟಂತ ಆ ದುಷ್ಟರ ಮುಂದೆ ನಿನಗಾಗಿ ಒಂದು ಸೌದ ಔತಣವನ್ನ ದೇವರು ಆಯ್ಕೆಪಡಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ತಾಳ್ಮೆ ಇರಬೇಕು. ಅದಕ್ಕೆ ಅವನು ಭಾಳ ದಿವಸ ಕಾದುಕೊಂಡಿದ್ದ. ಅವನು ಹೇಳ್ತಾರೆ, ವಾಕ್ಯ ಹೇಳುತ್ತೆ, ಅವನು ಭಾಳ ದಿವಸ ಕಾದುಕೊಂಡಿದ್ದು ಅದರ ವಾಗ್ದಾನವನ್ನ ದೇವರು ಹೇಳಿದ ಹಾಗೆ ಅಬ್ರಾಮನು ಹೊಂದಿದನು, ಆಶೀರ್ವಾದ ಹೊಂದಿದನು. ಆ ವಾಗ್ದಾನಕ್ಕೋಸ್ಕರ ಅಬ್ರಾಮ ಭಾಳ ದಿವಸ ಕಾದುಕೊಂಡಿದ್ದು ಅದರ ಆಶೀರ್ವಾದವನ್ನು ಹೊಂದಿದನು. ಆಗ ನಮಗೆ ದೇವ್ರು ಹೇಳ್ತಾರೆ, ಆ ವಾಗ್ದಾನದ ಬಲವನ್ನು ನೀವು ಹೊಂದಬೇಕಂದ್ರೆ ದೇವ್ರು ನಮಗೆ ಸ್ತೋತ್ರವಾಗಲಿ, ನೀವು ಕೂಡ ಅವನಾಗೆ ನೀವು ವೆಯ್ಟ್ ಮಾಡಬೇಕು, ಹೈಟ್ ಮಾಡಬೇಕು. ಹೊಂದಿಕೊಂಡು ಓಡಿ ಬಂದು ದೇವ್ರ ಮುಂದೆ ಆಶೀರ್ವಾದ ಬರುತ್ತೆ, ಅದು ಆಗತ್ತೆ, ನೆರವೇರೋದಕ್ಕಾಗಿ ಸ್ತೋತ್ರ. ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಬರ್ತಾಳೆ, ನನ್ನ ಮನೆಗೆ ಒಂದು ಒಳ್ಳೆ ಸೊಸೆ ಬರ್ತಾಳೆ, ನನ್ನ ಮನೆಗೆ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ, ನನ್ನ ಮನೆಯೊಳಗೊಂದು ಒಳ್ಳೆ ಆಶೀರ್ವಾದ ಇರುತ್ತೆ, ನನ್ನ ಮನೆ ಹಣ ಯಾವಾಗಲೂ ಯಥೇಚ್ಛವಾಗಿ ಇರುತ್ತೆ. ಯಾವಾಗ ಇದು ನೀನು ನುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಪ್ರಿಯ ಮಕ್ಕಳೇ, ಈ ಜೂನ್ ತಿಂಗಳು ನಿಮ್ಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ, ಆಶೀರ್ವಾದ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಕರ್ತನ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕರ್ತನ ಈ ತಿಂಗಳಲ್ಲಿ ನೀವು ನೆನೆಸದೇ ಇರುವಂಥ ಹತ್ತಲಾರದ ಪರ್ವತಗಳನ್ನು ದೇವ್ ನಿಮಗೆ ಹತ್ತಿಸೋ ಹಾಗೆ ಆತನ ಸಹಾಯ ಮಾಡ್ತಾನೆ. ವೆರ್ ಎವರ್ ದ ಮೌಂಟನ್ಸ್ ಯು ಕುಡಂಟ್ ಕ್ಲೈಂಬ್, God will give you the power to climb those mountains. Amen. Hallelujah. God will give you that power and ability to solve that problem. God will give you that anointing to stay in His presence. ಅವರ ಸನ್ನಿಧಾನದಲ್ಲಿ ಕಾಯೋದಕ್ಕೆ ಅವ್ರು ತಕ್ಕ ನಿನ್ನ ಕೃಪೆಯನ್ನು ಅವನಿಗೆ ದಯಪಾಲಿಸಿ ಕೊಡ್ತಾರೆ. ಆಗ ನಿಮಗೆ ಬೇಕಾಗಿರೋದೇನು? ನಮಗೆ ಆ ತಾಳ್ಮೆ ಬೇಕು. ಎರಡನೇದು ಅವನ ಮೇಲೆ ಏನು ನೆನೆಸ್ಕೋಬೇಕು? ಅವ್ರ ನಂಬಿಗಸ್ತನಾದ ದೇವರು. ಆಮೇಲೆ ಯಾರಾದರೂ ಹೇಳಿದ್ದೀರಾ ಮೊನ್ನೆ ಓದಗರು ವ್ಯಾಪಾರ ಮಾಡೋಕ್ಕೆ ದೇವ್ರು ಕೈ ಕೊಟ್ಬಿಟ್ಟ ಬ್ರದರ್ ಅಂತ ಯಾರಾದ್ರು ಹೇಳಿದ್ದಾರೆ ಇದುವರೆಗೂ? ಮನುಷ್ಯನ ನಂಬಿ ಕೆಟ್ಟು ಹೋದೋದು ಇತಿಹಾಸದಲ್ಲಿದೆ, ಆದರೆ ದೇವನ ನಂಬಿ ಕೆಟ್ಟು ಹೋದೋದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ರೀ. ಚರಿತ್ರೆ ಇಸ್ ನೋ ಇನ್ ದ ಹಿಸ್ಟ್ರಿ ಅಲ್ವಾ? ದೇವನ ನಂಬಿ ಹೋದನು ಕೆಟ್ಟೋದನೇ ಇಲ್ಲ. ಆಕಾಶ ಆಡೋ ಅಕ್ಕಿಗಳಿಗೆ ಊಟ ಕೊಡ್ತಾರೆ ದೇವರು, ಗುಬ್ಬಿ ಮರಿಗಳಿಗೆ ಊಟ ಕೊಡ್ತಾರೆ, ಗೂಡು ಕೊಡ್ತಾರೆ, ಅದಕ್ಕೆ ನಾಯಿ ಮರಿಗಳಿಗೆ ಗೂಡು ಕೊಡ್ತಾರೆ. ಬ್ಲೆಸ್ಸಿಂಗ್ ರೀ. ಆ ಮರಿಗಳು ಹುಟ್ಟಬೇಕಾದ್ರೆ ಒಂದು ಕಣ್ಣಿರಲ್ಲ, ಒಂದು ಕಿವಿ ಇರಲ್ಲ, ಹಂಗೆಲ್ಲ ಇರತ್ತಾ? ಎರಡು ಕ್ಲೀನಾಗಿ ಕಣ್ಣು, ಎರಡು ಕ್ಲೀನಾಗಿ ರೆಕ್ಕೆ, ಎಲ್ಲ ಕ್ಲೀನಾಗಿ, ಎಲ್ಲ ಜಾಲಿ ಕಲರಾಗಿ ಕೊಟ್ಟಿರ್ತಾರೆ ನೋಡಿ. 10 ನಾಯಿ ಪಪ್ಪಿ ಸುಡ್ತು ಅಂದರೆ 10 ಪಪ್ಪಿಗಳಿಗೆ 10 ಕಲರ್ ಡಿಸೈನ್, ರೈನ್ಬೋ ಕಲರು. 10 ಪಾರವಾಳ ಹುಟ್ಟಿದ್ರೆ ಆ ಒಂದು ಪಾರಾಳ ಕಪ್ಪಗೆ, ಇನ್ನೊಂದು ಪಾರಾಳ ಕೆಂಪುಗೆ, ಇನ್ನೊಂದು ಪಾರಾಳ ಬೆಳ್ಳಗೆ, ಇನ್ನೊಂದು ಪಾರಾಳ ಕಂದಿಗೆ, ಒಳ್ಳೊಳ್ಳೆ ಕಲರ್ಗಳು. ಏನು ಫ್ಯಾಷನ್ ಡಿಸೈನ್ ರೀ ಇವರು. ಒಂದು ಕೋಳಿ ಮರಿ, ತಿನ್ನೋಣ ಕೋಳಿ ಹುಂಜ, ಆ ಹುಂಜಕ್ಕೆ ಎಷ್ಟು ಕಲರ್ಗಳು ಸಿಸ್ಟರ್. ಅದೆಲ್ಲ ನೆನ್ನೆನೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕಲರ್ ಹಾಕ್ಸ್ಕೊಂಡ್ ಬಂದಂಗೆ ಮಾಡಿರ್ತಾರೆ. ಏನು ಆ ಕಡೆ ರೆಡ್ ಅಂತೆ, ಈ ಕಡೆ ಯೆಲ್ಲೋ ಅಂತೆ, ಈ ಕಡೆ ರೈನ್ಬೋ ಅಂತೆ. ವಾಟ್ ಕೈಂಡ್ ಆಫ್ ಅದು ಬಿಡಿ. ಪಿಕಾಕ್ ನೋಡಿ, ನವಿಲು, ಹೇಗ ಅದೇ ಕತೆ ನೋಡಿ ಗಂಡು ನವಿಲುಗಳಿಗೆ. ಎಂದ ರೇಡಿಯಂ ಕಲರ್ ರೀ. ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ.
ಅಮೇರಿಕಲ್ಲಿ ನಾನು ಹೋಗಿದ್ದೆ, ಒಂದು ಮ್ಯೂಸಿಯಮ್ಗೆ ಹೋಗ್ತೇನೆ. ಆ ಮ್ಯೂಸಿಯಮಲ್ಲಿ ಆ ಒಂದು ದೊಡ್ಡ ನವಿಲಿಟ್ಟಿದ್ದಾರೆ, ವೈಟ್ ನವಿಲು. ಈ ವೈಟ್ ನವಿಲಿಗೆ ಈ ಹೆಣ್ಣು ಮಕ್ಕಳು ದೇವಾಲಯಕ್ಕೆ ಮದುವೆ ಆಗಿ ಬರ್ತಾರೆ ನೋಡಿ, ಅವ್ರದ್ದು ನೆರಿಗೆ ಇರುತ್ತಲ್ಲ ಹಂಗೇ ಉದ್ದಕ್ಕೆ ಸೆರಗು ಆ ಥರ ಇದ್ದಾರೆ ಈ ನವಿಲಿಗೆ. ನಾನು ಹೇಳಿದೆ, ದೇವರು ಇದೇನಪ್ಪ ಈ ಥರನೂ ಮಾಡಿದ್ಯಾ ನೀನು ಅಂತೇಳಿ. ಅದು ಹಂಗೆ ಅಳ್ಳಾಡ್ಸ್ಕೊಂಡು ಬರ್ತದೆ ನೋಡಿ. ಇದು ಎಷ್ಟು ಅಂದಾರಿ ಅದನ್ನು ನೋಡ್ಬಿಟ್ರೆ. ಅದು ಬಿಡಿ, ಬಟರ್ಫ್ಲೈ ಒಂದೊಂದಕ್ಕೆ ಒಂದೊಂದು ಕಲರ್. ಅದಕ್ಕೆ ಇವತ್ತು ಬೆಳಗ್ಗೆ ಹುಟ್ಟತ್ತೆ, ಸಾಯಂಕಾಲ ಸತ್ತೋಗುತ್ತೆ. ಆ ಬಟರ್ಫ್ಲೈಗಳಿಗೆ, ಚಿಟ್ಟೆಗಳಿಗೆ ಏನು ಅಲಂಕಾರ, ಏನು ಅದಕ್ಕೆ ಚಂದ ನೋಡ್ತಾ. ಅದು ಬಿಡಿ, ನೆಕ್ಸ್ಟ್ ಮೀನುಗಳಿಗೆ ಹೋಗಿ ಅಕ್ವೇರಿಯಂ ಮ್ಯೂಸಿಯಂ ನಮ್ಮ ದುಬೈಲಿ ಒಂದು ಅಕ್ವೇರಿಯಂ ಮಾಡಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಅಕ್ವೇರಿಯಂ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿರೋ ಎಲ್ಲ ಮೀನುಗಳನ್ನ ಆ ಶೇಖ್ ತಂದು ಹಾಕಿದ್ದಾರೆ. ಅಪ್ಪ ಹತ್ತತ್ರ ಅದಲ್ಲೇ ಒಂದು 3 ಲಕ್ಷ ಮೀನು ಇರ್ಬೋದಂತೆ, ಮೋರ್ ದೆನ್ 3 lakhs ಫಿಶಸ್, ಎಲ್ಲ ಥರ ಫಿಶರಿ ಅದಲ್ಲಿ. ಅದು ನೋಡ್ತಾ ಇದ್ರೆ ನಾನೇ ಹಂಗೇ ಕುತ್ಕೊಂಡ್ಬಿಟ್ಟೆ. ಏನೇನು ಕಲರ್ಗಳು ಅದಕ್ಕೆ, ನೆವಿಲ್ ಕಲರ್ ಅಂತೆ, ಚಿಟ್ಟೆ ಹಿಂಗಂತೆ, ಕಲರ್ ಹಿಂಗಂತೆ, ಇನ್ನು ಗೋಲ್ಡನ್ ಕಲರ್ ಈ ಕಡೆ ಅಂತೆ, ಇನ್ನೊಂದು ನೆವಿ ಬ್ಲೂ ಕಲರ್ ಅಂತೆ, ಟಕ 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 ಆಡಾಡ್ಕೊಂಡು ಆಡೋದಿದ್ದಾರೆ ನೋಡಿ. ಸೃಷ್ಟಿಗಳಿಗೆ ಇಷ್ಟು ಅಲಂಕಾರ ಕೊಡೋದಾದರೆ ಆ ಸೃಷ್ಟಿಗಳಿಗೆ ನೀವು ಓನರ್ ರೀ. ಹಲ್ಲೆಲೂಯಾ. ಯು ಆರ್ ದ ಓನರ್ ಅಂಡ್ ದ ಸಿಇಒ ಆಫ್ ದ ಎಂಟೈರ್ ಗ್ಲೋಬಲ್ ಮೈ ಚೈಲ್ಡ್. ಅಧಿಕಾರ ಕೊಡಲ್ಪಟ್ಟಿದೆ. ಯು ಆರ್ ದ ಸಿಇಒ ಆಫ್ ದ ಎಂಟೈರ್ ಯೂನಿವರ್ಸ್. Be fruitful and increase in number and subdue it and conquer it and take dominion on the entire global. ಈ ಭೂಮಿಯ ಮೇಲೆ ಹಾರಾಡುವ ಹಕ್ಕಿಗಳ ಮೇಲೂ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ಮೇಲೂ, ಸಮುದ್ರದಲ್ಲಿ ಚಲಿಸುವ ಎಲ್ಲ ಮೀನು ಜಲಜಂತುಗಳ ಮೇಲೂ, ಭೂಮಿಯ ಮೇಲೆ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೂ ದೊರೆತನ ಮಾಡಿ. ನೋಡಿದ್ರ ಅದೇ ನಮ್ಗೆ ಕೊಟ್ಟ ಅಧಿಕಾರ ಕೊಟ್ಟಿದ್ದಾರೆ ಅಲ್ವಾ. ಇವತ್ತು ನಾವು ಹಿಂಗೆ ಹೋಗ್ಬಿಟ್ಟು ಅಂದರೆ, ಅತ್ತೆ ಬಂದು ಸ್ಕೂಲ್ ಮಾಸ್ಟ್ರು, ಟೀಚರ್ ಅಮ್ಮ ಬಂದು ನಮಗೆ PT ಮಾಸ್ಟ್ರು, ಹೆಂಡ್ತಿ ಬಂದು ನಮಗೆ ಫಿಸಿಯೋಥೆರಪಿ ಟೀಚರ್ ಆದಂಗೆ ಆಗ್ಬಿಟ್ವಿ ನಾವು. ರೂಲೇ ಇಲ್ದಂಗೆ ಹೋಗ್ಬಿಡ್ತು. ಹೇಗಿದ್ದೀರ ಬೇದ? ಎಲ್ಲ ಅವಳ್ದೆ ಬೇದರ್, ಎಲ್ಲ ಅವಳ್ದೆ. ಬೀರು ಬೀಗನೂ ಅವಳ್ದೆ, ಅಲ್ಮೇರನೂ ಅವಳ್ದೆ, ನನ್ನ ವ್ಯಾನು ಬಸ್ಸು ಗಿಸ್ಸು ಎಲ್ಲ ಕೀ ಎಲ್ಲ ಅವಳ್ದೆ, ನನ್ನ ಅಸೆಟಲ್ಲೆಲ್ಲ ಪೇಪರೆಲ್ಲ ಅವಳ್ದೆ, ಸಿಗ್ನೇಚರು. ನಿಂದೇನೈತೆ ಇದು ನೋಡಿ, ಪಂಚೆ ಹಾಕ್ಕೊಂಡಿದ್ದೀನಿ, ಇದು ಹಾಕೊಂಡು ಓಡಾಡ್ತಿದ್ದೀನಿ ಬೇದ, ಎಲ್ಲ ಅವಳ್ದೆ. ಯಾಕೆ ಅಳ್ದಾಯ್ತು? ಯಾಕೆ ಅವಳ್ದಾಯ್ತು? ಅಧಿಕಾರ. ನೀನು ಅಧಿಕಾರ ಚುಕ್ಕಾಣಿ ಹಿಡಿಲಿಲ್ಲ, ಅದಕ್ಕೆ ಹೋಮ್ ಮಿನಿಸ್ಟ್ರು ಬಂದ್ಬಿಟ್ರು. ನೀವು ಹೋಮ್ ಮಿನಿಸ್ಟ್ರು ಬಂದು ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಫಸ್ಟ್ ಮನೆಯಲ್ಲಿ ಮಲ್ಕೊಂಡೇ ಇದ್ದರೆ ಎಲ್ಲಿಂದ ಆಶ್ರದ ಬರುತ್ತೆ? ಅಧಿಗಾಲೇ ಎಳೆದಿಗಿರವನ್ ಭಾಗ್ಯವಾನ್ಗಳು. ಬೆಳಗಿನ ಜಾವದಲ್ಲಿ ಕರ್ತನಿಗಾಗಿ ಎದ್ದು ಪ್ರಾರ್ಥನೆ ಮಾಡೋ ಮನುಷ್ಯನು ಭಾಗ್ಯವಂತನು. ಎಷ್ಟು ಜನ ಇದ್ರಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ? ಹಾಂ ಹೌದು, ಎದ್ದಿದ್ದೀವಿ. ಎದ್ದು ಬಾಕ್ಲು ಹಾಕಿದ್ದೀರಾ? ಫ್ರಿಜ್ ಆಫ್ ಮಾಡಿದ್ದೀನಾ? ಎದ್ದು ನೋಡ್ಬಿಟ್ಟು ಮತ್ತೆ ಹೋಗಿ ಪೀ ಮಾಡಿ ಮಲಗಿಬಿಟ್ರಿ ಅಲ್ವಾ. ತೂಕಂ உங்களுக்கு வறுமை கொண்டு வரும். ದ ಸ್ಲೀಪಿಂಗ್ ವಿಲ್ ಬ್ರಿಂಗ್ ದ ಪಾವರ್ಟಿ ಫಾರ್ ಯು. ನಿದ್ರೆ ಆಸಕ್ತನಾಗಬೇಡ, ನಿದ್ರೆ ನಿನಗೇನು ತರತ್ತಂತೆ? ದರಿದ್ರ ತಂದ್ಬಿಡತ್ತೆ. ಈ ಜೂನ್ ತಿಂಗಳಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಪ್ರೇ ಮಾಡಿ, ಕರ್ತ ನಿಮ್ಮ ಮನೆಗಳನ್ನು ಆ ಸೋಮಾರಿತನಗಳ ತೆಗೆದಾಕಿ ಮನೆಗಳಿಗೊಂದು ಆಶ್ರದ ತಂದು. ಸಾರಾಳು ಹೇಗೆ ವಾಗ್ದಾನ ನೆರವೇರಿಸುವ ದೇವರ ನಂಬಿಗಸ್ತನಂತ ಎಣಿಸ್ಬಿಟ್ಲು. ನಂಬಿಗಸ್ತನ ಆ ದೇವ್ ನಿಮ್ಗಿದ್ದಾರೆ. ಆಗ ದೇವ್ ನಿಮ್ಗೆಲ್ರಿಗೂ ವಾಗ್ದಾನ ಕೊಟ್ಟಿದ್ದಾರೆ. ಈ ನೇರ ಪ್ರಸಾದ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಪ್ರಾಮಿಸ್ಗಳು ಕೊಟ್ಟಿದ್ದಾರೆ. ಆ ಪ್ರಾಮಿಸ್ನ ದೇವರು ಖಂಡಿತ 101% ನೆರವೇರಿಸ್ತಾರೆ. ಅದು ನೆರವೇರೋವರೆಗೂ ಅವ್ರ ಸನ್ನಿಧಾನದಲ್ಲಿ ಬಿದ್ದು, ಅವ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ಅತಿ ಶ್ರೇಷ್ಠವಾದ ಆ ನಾಮಕ್ಕೆ ನೀವು ಅಡ್ಡ ಬಿದ್ದು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ ಕರ್ತನು ನಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ತಂದ್ಬಿಡ್ತಾರೆ. ಹಲ್ಲೆಲೂಯಾ. ಕೇರಳ ಪ್ರಾಂತದಿಂದ ಬಂದಿದ್ದಾರೆ. ಇವರು 21 ವರ್ಷದಿಂದ ಮಲಗಿದ ಜಾಗಲೇ ಇದ್ದರು. ಆಗ ನಾವು ಮಂಗಳೂರಿಗೆ ಬಂದಿದ್ವಿ ಫಸ್ಟ್ ಟೈಮು. ಆಗ ಅವ್ರದ್ದು ತಮ್ಮ ಹೆಂಡತಿ ಎಲ್ಲ ಬಂದಿದ್ದರು. ಆಗ ಗ್ರೇಸ್ ಮಿನಿಸ್ಟ್ರಿಯಿಂದ ಎಣ್ಣೆ ನೀರು ತಗೊಂಡು ಹೋಗಿ ಇವರಿಗೆ ಕೊಟ್ಟಿದ್ದರು ಕೇರಳಕ್ಕೆ. ಇವರು ಮಲಗಿದ ಜಾಗದಲ್ಲಿ ಇದ್ದರು. ಆವಾಗ ಗ್ರೇಸ್ ಮಿನಿಸ್ಟ್ರಿ ಎಣ್ಣೆ ಮತ್ತು ನೀರು ಕೊಡುವಾಗ 21 ವರ್ಷದಲ್ಲಿ ಮಲಗಿದ್ದವರು ಒಂದೇ ತಿಂಗಳಲ್ಲಿ ಎದ್ದೇಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ಸುಮಾರು 21 ವರ್ಷದಿಂದ ಹಾಸ್ಪಿಟ್ಲ್ ಎಲ್ಲ ಕಡೆ ಹೋಗಿದ್ದಾರಂತೆ. ಆದರೆ ದೇವರು
ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಬರುವಾಗ ದೇವರು ಬಿಡುಗಡೆ ಕೊಟ್ಟು ಇದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾನು ಕೇಳಿಕೊಳ್ತಿದ್ದೀನಿ. ಈ ಅಮ್ಮ ಅಪ್ಪನಿಗಾಗಿ ಇವರು ನಮ್ಮ ಪ್ರಾರ್ಥನೆಗೆ ಕೇಳುವಾಗ ಇವರು ಆಗಾಗ ನಮಗೆ ಪ್ರಾರ್ಥನೆ ಮಾಡಿ ಕೊಡ್ತಾರೆ. ಅದಕ್ಕಾಗಿ ಇವರಿಗೆ ದೇವರು ತುಂಬ ತುಂಬ ಆಶೀರ್ವಾದ ಕೃಪೆಯನ್ನು ದೇವರು ಕೊಡಲಿ ಅಂತ ಅನ್ಕೊಳ್ತೀವಿ. Praise the Lord. Hallelujah. ಸ್ತೋತ್ರ. ಪಟ್ಟಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಈ ತಂದೆ ತಾಯಿಗೆ ಅವರು ಸುಮಾರು 21 ವರ್ಷ ಮಲಗಿದ ಜಾಗದಲ್ಲಿ ನಾವು ಇಲ್ಲಿಂದ ಬಂದು ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಪ್ರೇಯರ್ ಎಣ್ಣೆ ತಗೊಂಡೋಗಿ ಅಲ್ಲಿ ಪ್ರೇಯರ್ ಮಾಡಿ ಫಸ್ಟು ನಮ್ಮ ಅಕ್ಕ ಬಾವ ಹೋದರು. ಅಲ್ಲಿಂದ ಅವರು ಹೋಗಿ ಬಂದ ಮೇಲೆ ನಾವು ಹೋದ್ವಿ. ದೇವರು ನಾಮ ಎಣ್ಣೆ ಹಾಕೋಗಿ ಸಂಪೂರ್ಣವಾಗಿ 21 ವರ್ಷದಲ್ಲಿ ಮಲಗಿದಂಥ ತಾಯಿ ಒಂದೇ ವಾರದಲ್ಲಿ ಎದ್ದು ನಡೆಯುವಂತೆ ಅದ್ಭುತ ಕಾರ್ಯ ಮಾಡಿದ್ದಾರೆ. ನಮಗೆ ಸ್ತೋತ್ರವಾಗಿ. ಅದು ಮಾತ್ರ ಅಲ್ಲ ಅಪ್ಪ, ಇನ್ನೂ ಎಷ್ಟೋ ಜನ ಇದು ಬಂದಿದ್ದಾರೆ. ನಮ್ಮನ್ನು ಕರ್ಕೊಂಡೋಗಿಪ್ಪ ಆ ಸ್ಥಳಕ್ಕೆ. ನಾವು ಎಷ್ಟೋ ಜಾಗ ಸುತ್ತಿದ್ದೀವಿ, ಎಲ್ಲೂ ಬಿಡುಗಡೆ ಇಲ್ಲ ಎಂಬುದಾಗಿ ನಾವು ಹೇಳ್ದೋ. ನಮ್ಮ ತಂದೆ ತಾಯಿ ಗ್ರೇಸ್ ಮಿನಿಸ್ಟ್ರಿ ಇದೆ. ನಮ್ಮ ತಂದೆ ತಾಯಿನ ಗುಣಪಡಿಸಿ ನಮ್ಮ ಅತ್ತೆ ಮಾವನ್ನ ಗುಣಪಡಿಸಿದ್ದಾರೆ. ಎಷ್ಟೋ ಆಪ್ರೇಷನ್ಗಳಾಗಿದೆ. ಅವ್ರಿಗೆ ಕ್ಯಾನ್ಸರ್ ಗಡ್ಡೆ ಎಂಬುದಾಗಿತ್ತು. ಆದರೆ ಅವ್ರಿಗೆ 3 ಆಪ್ರೇಷನ್ ಆಗಿದೆ. ಆದರೆ ಅವರು ಅಕಸ್ಮಾತ್ ಫುಲ್ಲು ಇದು ಹೊರಗೆ ಹಾಕ್ಬಿಟ್ಟಿದ್ರು ಅದನ್ನ ಬೋಟಿನ. ಆದರೆ ದೇವರು ಎಷ್ಟೋ ಜನಗಳು ಬದುಕಿಲ್ಲ, ಸತ್ತೋಗಿದ್ದಾರೆ ಆಪ್ರೇಷನ್ ಆಗಿ. 21 ವರ್ಷಗಳ ಕಾಲ ಬೆಡ್ಡಲ್ಲಿ ಬಿದ್ದವರ ತಾಯಿ, ಎಷ್ಟೋ ಆಸ್ಪತ್ರೆಗಳು, ಎಷ್ಟೋ ಪಂಡಿತರುಗಳು, ಎಷ್ಟೋ ಡಾಕ್ಟ್ರುಗಳು ಬಿದ್ದ ಜಾಗದಲ್ಲಿ ಇದ್ದಾರೆ ಈ ತಾಯಿ. ಆದರೆ ಈ ಗಂಡ ಹೆಂಡತಿ ಪ್ರಾರ್ಥನೆ ಎಣ್ಣೆ ತೆಗೆದುಕೊಂಡೋಗಿ ಎಣ್ಣೆನ ಅದು ಹೋಗಿ ಹಚ್ಚಬೇಕಾದ್ರೆ 1 ವಾರದಲ್ಲಿ ಈ ತಾಯಿ ಗುಣಮುಖವಾಗಿದ್ದಾರೆ. ಸೂಪರ್ ನ್ಯಾಚುರಲ್ ಮಿರಕಲ್. ದೇವರ ಅದ್ಭುತವಾದ. ಏನಾಗಿತ್ತಮ್ಮ 21 ವರ್ಷ ಮಲಗಿದ ಜಾಗದಲ್ಲೇ ಇದ್ದೀರಂತೆ. ಏನೋ ಮಾಟ ಮಂತ್ರದ ಎಂಥದ್ದು ಕ್ರೆಯಿಂದ ಅಪ್ಪ ಹಂಗೆ ಮಲಗಿದ್ರಂತೆ. ಅದು ನಾವು ಇಲ್ಲಿಂದ ಗ್ರೇಸ್ ಮಿನಿಸ್ಟ್ರಿ ಎಣ್ಣೆ ಮತ್ತು ನೀರು ತಗೊಂಡೋಗಿ ಕೊಡುವಾಗ ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ವಾರದಲ್ಲಿ ಅವ್ರು ಬಿಡುಗಡೆ ಎದ್ದು ಅದೇ ಅಲ್ಲೆಲ್ಲ ತೋಟ, ಅವ್ರ ತೋಟ ಸ್ವಲ್ಪ ಎಲ್ಲ ಇದೆ, ಅಲ್ಲೆಲ್ಲ ಎದ್ದು ನಡೆಯಕ್ಕೆ ದೇವರ ಎದ್ದೊಳಕ್ಕೆ ಆಗ್ತಿಲ್ಲ. ಹಾಗೆ ಬೆಡ್ ಮೇಲೆ ಇದ್ರು. ಕೈಕಾಲಲ್ಲಿ ನೀರು ಕಟ್ಕೊಂಡು ಇಷ್ಟು ದಪ್ಪ ಮಾಡ್ಕೊಂಡು ಎದ್ದಳಕ್ಕಾಗಲಿಲ್ಲ. 21 ವರ್ಷ ಮಲಗಿದಂಥ ತಾಯಿ. 21 ವರ್ಷ ಯಾರು ಸೇವೆ ಮಾಡ್ತಾ ಇದ್ರು? ಮನೇಲೆ ಹಾಗೆ ಮಲಗಿದ ಜಾಗದಲ್ಲಿ ಇದ್ರು. ಅಲ್ಲೇ ದೇವರೊಂದು ಅಷ್ಟು ಅದ್ಭುತ ಕಾರ್ಯ ಮಾಡಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಇನ್ನೂ ಹೆಚ್ಚಾಗಿ ಗ್ರೇಸ್ ಮಿನಿಸ್ಟ್ರಿ ಸಭೆಗೆಲ್ಲ ಹೆಚ್ಚಾಗಿ ಜನಗಳು ಬರಲಿ, ಬಿಡುಗಡೆ ಹೊಂದಿಕೊಳ್ಳಿ. ದೇವ್ರು ನಮಗೆ ಸ್ತೋತ್ರವಾಗಲಿ. 6 ತಿಂಗಳಾಯ್ತಪ್ಪ ಇವರು ನಡೀತಾ ಇರೋದು. ಅಲ್ಲಿಂದ ಮತ್ತೆ ಮಲಗಲಿಲ್ಲ. ಇಲ್ಲ ಮಡಿಲ್ಗೆಲ್ಲ. ಡಾಕ್ಟ್ರುಗಳು ಮಾಂತ್ರಿಕ ಶಕ್ತಿ ಇವರು ಮನೆ ಮೇಲೆ ದಬ್ಬಾಳಿಕೆ ನಡೀತಾ ಇತ್ತು. ಎಲ್ಲ ಮೆಡಿಸನ್ ಕೊಟ್ಟು ಏನೂ ಆಗಲ್ಲ, ಮನೆಗೆ ತೊಗೊಂಡೋಗ್ಬಿಡಿ, ಗಾನ್ ಕೇಸ್ ಅಂತಲೇ ಬಿಟ್ಬಿಟ್ಟಿದ್ದಾರೆ. ಅಂಥದ್ದಲ್ಲಿ ಬಿಟ್ಟಂಥ 21 years she was laying on the bed in the same home. After taking the oil and applied the oil in the name of Jesus on this daughter, within 7 days, 7 ದಿನಗಳಲ್ಲಿ 7 ದಿನ within 7 days she rose up. ಇವತ್ತು 6 ತಿಂಗಳಿಂದ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ದೇವರು ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಇದೆಲ್ಲ ಯಾರು ಮಾಡಿದ್ರು? Who done this one? The name of Jesus. ಯೇಸು ಅದನ್ನ ಮಾಡಿದ್ದಾರೆ. ಆ ಯೇಸುಗೆ ಎಲ್ಲ ಮಹಿಮೆ. ದೇವರಿಗೆ ಸ್ತೋತ್ರ. ಅವ್ರ ವಿಶ್ವಾಸ ಇಟ್ಟಿದ್ದಾರೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. Village has been shocked. They were mesmerized. How could this lady has been raised up? After 21 years of long sickness bed, God rose her with the power of the resurrection. ಪುನರುತ್ಥಾನದ ಶಕ್ತಿಯಿಂದ ದೇವರು ಎಬ್ಬಿಸಿ. ನಾನು ಹೋಗಿಲ್ಲ, ಸಿಸ್ಟರ್ ಹೋಗಿಲ್ಲ, ಒಂದು ಮಾಡಿದ ಪ್ರಾರ್ಥನೆ ಎಣ್ಣೆ ಮಾಡಿ ಎಣ್ಣೆ ಕೊಟ್ಟು ಕಳಿಸಿದ್ದು. ನೀವು ಹೇಳ್ತೀರಾ ಎಣ್ಣೆಯಿಂದ ಏನಾಗ್ಬಿಡುತ್ತೆ ಅಂತ ಹೇಳಿ. ಆ ಎಣ್ಣೆಯಿಂದನೇ ಅದ್ಭುತ ಆಗುತ್ತೆ ರೀ. MBBS ಡಾಕ್ಟರ್ ಮಾಡಿದರೆ ಕೆಲಸ, ಒಂದು ಸರ್ಜನ್ ಮಾಡಿದರೆ ಕೆಲಸ, ಒಬ್ಬರು ಆರ್ಥೋಪೆಡಿಕರ್ ಮಾಡಿದರೆ ಕೆಲಸ. ಆ ಪ್ರಾರ್ಥನೆ ಎಣ್ಣೆ ಯೇಸು ನಾಮದಲ್ಲಿ ಮಗಳನ್ನ ಎಬ್ಬಿಸಿ ಇವತ್ತಿಲ್ಲಿ ಕರ್ಕೊಂಬಂದಿದ್ದಾರೆ. ದೇವ್ರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು ಅಲ್ಲಿ ಇರ್ತಾರೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಾನು ಏನು ಮಾಡಿದೆ, ಇವಳನ್ನ ಹಿಂಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ತಗೊಂಡು ಹೋಗಿದ್ದು ನಾಮ ಮತ್ತು ಉಪ್ಪುಗಳನ್ನ ಎಲ್ಲ ತಗೊಂಡೋಗಿ ನಾನು ಅವು ನೋಡ್ಬೇಕಂತ ನಾನು ಇಲ್ಲಿ ಒಂದು ನಾಲ್ಕೇರಿಯಲ್ಲಿರೋದು. ಇಲ್ಲಿಂದ ಹೋಗಿದ್ದೀನಿ ಅಲ್ಲಿ ಕೇರಳಕ್ಕೆ ಅಕ್ಕನ ನೋಡೋಕ್ಕೆ. ಅಲ್ಲಿ ಹೋಗಿ ಅಕ್ಕನಿಗೆ ತಲೆಯಿಂದ ಹಿಡಿದು ಕಾಲುವರೆಗೂ ಅಕ್ಕ ಬಾವನಿಗೆ ಅಷ್ಟೇ ತಲೆಯಿಂದ ಹಿಡಿದು ಕಾಲುವರೆಗೂ ಉಜ್ಜಿಬಿಟ್ಟೆ. ಉಜ್ಜಿ ಬಂದು 1 ವಾರದಲ್ಲಿ ನನಗೆ ಫೋನಲ್ಲಿ ಕರೆದು ಹೇಳಿದ್ರು ನಾವು ಚೆನ್ನಾಗಿದ್ದೀವಿ ಅಂತ. ನೀನು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ಹೇಳಿದ್ರು ನನ್ನ ಕರ್ಕೊಂಡೋಗಿ ಸಭೆ ತೋರಿಸ್ಕೊಡು ಅಂತ. ಅದಕ್ಕೆ ಕರ್ಕೊಂಬ. ಒಂದು ವರ್ಷ ಮಲಗಿದ ತಾಯಿ ಎದ್ದ ಮೇಲೆ ನನ್ನ ಯಾರು ಎಬ್ಸಿದ್ದು ಆ ಸಭೆ ತೋರಿಸು ಅಂತೇಳಿ
ಕೇರಳದಿಂದ ಈ ತಾಯಿ ಇಲ್ಲಿ ಬಂದಿದ್ದಾರೆ. ಶಿ ಹ್ಯಾಸ್ ಕಮ್ ಟು ಸಿ ದ ಮ್ಯಾನ್ ಆಫ್ ಗಾಡ್. ಐ ವಾಂಟ್ ಟು ಸಿ ದಟ್ ಪರ್ಸನ್. ಐ ವಾಂಟ್ ಟು ಹಾನರ್ ಹಿಮ್. ಹೇಗೆ ಜನ ಕೆಲಸ ಮಾಡ್ತಾರೆ, ಹೇಗೆ ದೇವ್ರು ಕೆಲಸ ಮಾಡ್ತಾರೆ, ಬಿಯಾಂಡ್ ಅವರ್ ನಾಲೆಡ್ಜ್. ನಮ್ಮ ಜ್ಞಾನಕ್ಕೆ ಮೀರಿ ಅಪ್ಪ ಕೆಲಸ ಮಾಡ್ತಾರೆ. ದೇವರಿಗೆ ಏನು ನಮನ ಮಾಡೋಕ್ಕೆ ಆಗತ್ತೆ? ಏನು ನಮನ ಮಾಡೋಕ್ಕಾಗತ್ತೆ? ಎಷ್ಟೋ ಜನ 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ನಮ್ಮ ತಂದೆ ಆಸ್ಪತ್ರೆ ಸತ್ತೋದ್ರು ಅಂತೇಳಿ ಬರ್ತಾರೆ. ಯಾವ ಲಕ್ಷ ಖರ್ಚು ಮಾಡದೆ ಒಂದು ಎಣ್ಣೆಯಿಂದ ಈ ವಿಶ್ವಾಸ ಈ ತಾಯಿ ನೆಪ್ಸಿದಾರಂದರೆ